7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಆಲ್ರೌಂಡರ್ ಕ್ಲಬ್ ವತಿಯಿಂದ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದು, ಪ್ರಾಜೆಕ್ಟ್ನ ಹೆಸರು ಏನಂತಂದರೆ ಕೃಷಿ ವಿಜ್ಞಾನ ಅಂತ ಹೇಳಿ. ಅದರ ಉದ್ದೇಶ ಏನಂತಂದರೆ ಬೇರೆ ಬೇರೆದ ಸಸ್ಯಗಳಿಗೆ ಒಂದೇ ಥರದ ಸಸ್ಯಗಳಿಗೆ ಬೇರೆ ಬೇರೆ ಥರದ ಟ್ರೀಟ್ಮೆಂಟನ್ನು ನೀಡುವುದು. ಇದ್ರ ಊಹೆ ಏನಂತಂದರೆ ಸಸ್ಯಗಳಿಗೆ ಸಾವಯವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರ್ಬೋದು, ಮತ್ತು ರಾಸಾಯನಿಕ ಗೊಬ್ಬರ ಹಾಕಿದ್ರೂ ಕೂಡ ಚೆನ್ನಾಗಿ ಅದು ಬರ್ಬೋದು ಅಂತ. ಇದನ್ನು ಮಾಡೋ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 30 ಲೋಟ ತೊಗೋಬೇಕು. 30 ಲೋಟ ತಗೊಂಡು ಅದನ್ನು 3 ಗುಂಪುಗಳಾಗಿ 10 ಗುಂಪನ್ನ ಮಾಡ್ಕೋಬೇಕು. 10 ಗುಂಪಲ್ಲಿ ಒಂದೊಂದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದೀನಿ. ABCDEFGHIJ ಅಂತ 10 ಗುಂಪುಗಳಿಗೆ 10 ಹೆಸರುಗಳನ್ನ ಇಟ್ಟಿದ್ದೀನಿ. ನೆಕ್ಸ್ಟ್ 3 ಗುಂಪು ಮಾಡಿಕೊಂಡು 30 ಬೀಜ ಅವರೆ ಬೀಜನ ತಗೊಂಡು 3/4 ಭಾಗದಷ್ಟು ಮಣ್ಣನ್ನು ತುಂಬಿ ಅದಕ್ಕೆ ಬೀಜನ ನೆಡೋದು. ನೆಟ್ಟು 15 ದಿನದವರೆಗೆ ಬೆಳೆಸಬೇಕು. ಅದನ್ನು 15 ದಿನ ಆದಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ, ಎ ಗುಂಪು ನಿಯಂತ್ರಣ ಗುಂಪನ್ನ ಮಾಡ್ಕೋಬೇಕು. ಬಿ ಗುಂಪಿಗೆ ನಿಂಬೆ ರಸನ ಹಾಕೋಬೇಕು. ಇದಕ್ಕೆ ಮೊದಲನೇದಕ್ಕೆ 1 ಚಮಚ, ಎರಡನೇದಕ್ಕೆ ಸುಣ್ಣನ ಹಾಕೋಬೇಕು. 1 ಚಮಚ ಸುಣ್ಣ, 1 ಚಮಚ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಹಾಕೋಬೇಕು. 3ನೇ ಲೋಟಕ್ಕೆ 3 ಚಮಚ ನಿಂಬೆ ರಸ, ಇದಕ್ಕೆ ಸುಣ್ಣ 1 ಚಮಚ, 2 ಚಮಚ, 3 ಚಮಚ, ಇದಕ್ಕೆ ಯೂರಿಯಾ 1 ಚಮಚ, 2 ಚಮಚ, 3 ಚಮಚ. ಈ ಗುಂಪಿಗೆ ಪೊಟ್ಯಾಸು 1 ಚಮಚ, 2 ಚಮಚ, 3 ಚಮಚ. ಎಫ್ ಗುಂಪಿಗೆ ಎರೆಹುಳು ಗೊಬ್ಬರ 1 ಚಮಚ, 2 ಚಮಚ, 3 ಚಮಚ. ಜಿ ಗುಂಪಿಗೆ ಗದ್ಗೆ 1 ಚಮಚ, 2 ಚಮಚ, 3 ಚಮಚ. ಎಚ್ ಗುಂಪು ನೀರಿನ ಪ್ರಮಾಣ 1 ಕಪ್ಪು, 2 ಕಪ್ಪು, 3 ಕಪ್ಪು. ನೆಕ್ಸ್ಟು ಐ ಗುಂಪಿಗೆ ಬೇವಿನ ಎಲೆ ಪುಡಿ. ನೆಕ್ಸ್ಟು ಜೆ ಗುಂಪು ಬೆಳಕಿನ ಪ್ರಮಾಣ ಮೊದಲನೇದು ಇಡೀ ದಿನ ಬಿಸಿಲಲ್ಲೇ ಇಡಬೇಕು. ನೆಕ್ಸ್ಟು ಎರಡನೇ ಲೋಟನ ಒಂದು ದಿನದಲ್ಲಿ ಅರ್ಧ ನೆರಳು ಅರ್ಧ ಬಿಸಿಲಲ್ಲಿ ಇಡಬೇಕು. 3ನೇ ಲೋಟನ ಇಡೀ ದಿನ ಫುಲ್ಲು ಬರೀ ನೆರಳಲ್ಲೇ ಇಡತಕ್ಕದ್ದು. ಇದಕ್ಕೆ ಸಂಬಂಧಿಸಿದ ಪ್ರಾಜೆಕ್ಟ್ಗಳು ಮಾಡಿದ್ದೀನಿ. ಮೊದಲನೇ ಚಾರ್ಟು ಇದು ಬೆಳಕಿನ ವಿವರಗಳು ಅಂತ ಹೇಳಿ. ನೆಕ್ಸ್ಟ್ 2ನೇ ಚಾರ್ಟ್ ಬಂದು ಇದು ಸೆಂಟಿಮೀಟರ್ಗಳಲ್ಲಿ ಸಸ್ಯದ ಎತ್ತರ ಮತ್ತು ಎಲೆಗಳ ಸಂಖ್ಯೆನ ಇದನ್ನು ಬರೆಯೋದು ಹೇಗೆ ಅಂತಂದರೆ, ಮೊದಲಿಗೆ ಸಸ್ಯ ಸಂಖ್ಯೆ, ಗುಂಪಿನ ಸಂಖ್ಯೆ, ವಿಶೇಷ ವಸ್ತು, ಗುಂಪಿನ ಪ್ರಕಾರ ಹಾಕೊಂಡು ಕಾಲಮ್ಗಳನ್ನ ಫೀಲ್ ಮಾಡ್ಕೋಬೇಕು. ನೆಕ್ಸ್ಟು ಸೆಂಟಿಮೀಟರ್ಗಳಲ್ಲಿ ಸಸ್ಯದ ಎತ್ತರ ಅಂತ ಹಾಕ್ಕೊಂಡು 15 ದಿನದ್ದು ಬಾಕ್ಸ್ಗಳನ್ನ ಹಾಕ್ಕೊಂಡು 15 ದಿನದವರೆಗೆ ಸಸ್ಯಗಳನ್ನ ಎತ್ತರನ ಕೌಂಟ್ ಮಾಡಿ ನಂಬರ್ಸ್ಗಳನ್ನ ಬರ್ಕೊಳ್ಳೋದು. ನೆಕ್ಸ್ಟು ಎಲೆಗಳ ಸಂಖ್ಯೆನೂ ಹಂಗೆ 15 ಡೇಸ್ವರೆಗೆ ಹಾಕ್ಕೊಂಡು ಎಲೆಗಳು ಎಷ್ಟೆಷ್ಟು ಬಿಡುತ್ತೆ ಒಂದೊಂದು ಗುಂಪಲ್ಲಿ ಒಂದೊಂದು ಲೋಟದಲ್ಲಿ ಅನ್ನೋದನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ನೇ ಪ್ರಾಜೆಕ್ಟ್ ಬಂದು 23ನೇ ದಿನದ ಸೆಂಟಿಮೀಟರ್ ಅಳತೆ ಮಾಡಿ ಬರೆಯೋದು. ಇದರಲ್ಲಿ ಏನು ಬರೆಯೋದು ಅಂತಂದರೆ, ಕ್ರಮ ಸಂಖ್ಯೆ, ಗುಂಪಿನ ಹೆಸರು, 23ನೇ ದಿನಾಂಕ ಕಲಮಕ್ಕೆ 1 to 30 ಬರ್ಕೋಬೇಕು. ನೆಕ್ಸ್ಟು ಗುಂಪಿನ ಹೆಸರುಗಳನ್ನ ಬರ್ಕೋಬೇಕು. 23ನೇ ದಿನದಲ್ಲಿ ಸಸ್ಯದ ಎತ್ತರ ಏನಿರುತ್ತೆ ಅದನ್ನು ಬರ್ಕೋಬೇಕು. ನೆಕ್ಸ್ಟು ಬರ್ಕೊಂಡು ಎ ಗುಂಪಲ್ಲಿ 13 ಇದೆ. ಎ ಗುಂಪಲ್ಲಿ ಮೊದಲನೇ ಲೋಟ 13, ಎರಡನೇ ಲೋಟ 14, 3ನೇ ಲೋಟ 15 ಇದೆ. ಇವು 3 ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ಟೋಟಲು 42 ಬರುತ್ತೆ. ಇದನ್ನು ಡಿವೈಡೆಡ್ ಬೈ 3 ಮಾಡಬೇಕು. ಯಾಕೆ ಡಿವೈಡೆಡ್ ಬೈ 3 ಮಾಡಬೇಕು ಅಂದರೆ, ಒಂದು ಗುಂಪಲ್ಲಿ 3 ಲೋಟ ಇರೋದ್ರಿಂದ ಡಿವೈಡೆಡ್ ಬೈ 3 ಮಾಡಬೇಕು. 3 ಡಿವೈಡೆಡ್ ಬೈ 42 ಮಾಡಿದಾಗ ಈಸ್ ಈಕ್ವಲ್ ಟು 14 ಬರುತ್ತೆ. ಅದಕ್ಕೆ 40 - 40 ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಎ ಗುಂಪಿಂದ ಎ ಗುಂಪನ್ನೇ ಕಳೀತಾ ಇದ್ದೀವಿ, ನಿಯಂತ್ರಣ ಗುಂಪಿಂದ ನಿಯಂತ್ರಣ ಗುಂಪನ್ನೇ ಕಳೀತಾ ಇದ್ದೀವಿ. ಅದರಿಂದ 0.0 ಬರುತ್ತೆ. ಇದೇ ರೀತಿ A to J ವರೆಗೂ ನಾನು ಮಾಡಿದ್ದೀನಿ. ಅದರಲ್ಲಿ ಕೆಟ್ಟ ಪರಿಣಾಮ, ಒಳ್ಳೆಯ ಪರಿಣಾಮ ಎಷ್ಟು ಬಂದಿದೆ ಅಂದರೆ, ಕೆಟ್ಟ ಪರಿಣಾಮ 5 ಬಂದಿದೆ, ಒಳ್ಳೆ ಪರಿಣಾಮ 4 ಬಂದಿದೆ. ನೆಕ್ಸ್ಟು ಈ ಕಡೆ ಉದ್ದೇಶ, ಊಹೆ, ಪ್ರಾಯೋಗಿಕ ವಿಜ್ಞಾನ, ಬೇಕಾಗಿರೋ ಸಾಮಗ್ರಿ, ಮಾಡುವ ವಿಧಾನ, ಫಲಿತಾಂಶ, ತೀರ್ಮಾನ, ರೈತರ ಅಭಿಪ್ರಾಯನ ಬರೆದಿದ್ದೀನಿ.
ಈಗ ಅದನ್ನೆಲ್ಲ ಮಾಡಿದಾಗ ಇದ್ರ ಫಲಿತಾಂಶ ಏನು ಬರುತ್ತೆ ಅಂದರೆ ಧನಾತ್ಮಕ ಬಂದಿರೋ ಸಸ್ಯಗಳು ಪಾಸಿಟಿವನ್ನು ಸೂಚಿಸ್ತವೆ, ಋಣಾತ್ಮಕ ಬಂದಿರೋವು ನೆಗೆಟಿವನ್ನು ಸೂಚಿಸ್ತವೆ ಸಸ್ಯಗಳು. ನೆಕ್ಸ್ಟು ಇದ್ರ ತೀರ್ಮಾನ ಏನಂತಂದರೆ ಇವಾಗ ರೈತರು ರಾಸಾಯನಿಕ ಗೊಬ್ಬರ ಹಾಕಿ ಅವ್ರ ಬೆಳೆಗಳನ್ನ ಅವರೇ ನಾಶ ಮಾಡ್ಕೋತಾ ಇದ್ದಾರೆ. ಆಮೇಲೆ ಅವರು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಸಸ್ಯಗಳು ಹಾಳಾಗ್ತಿದ್ದಾವೆ. ಅದರಿಂದ ಅವ್ರಿಗೆ ಹಣಕಾಸಿನ ವ್ಯವಹಾರ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅಂತ ಹೇಳಿ ರಾಸಾಯನಿಕ ಗೊಬ್ಬರನ ಯಥೇಚ್ಛು ಬಳಸ್ತಿ ಸಾವಯವ ಗೊಬ್ಬರನ ಬಳಸಬೇಕು ಅಂತ ತೀರ್ಮಾನ. ನೆಕ್ಸ್ಟು ಇದಾದಮೇಲೆ ರೈತರ ಹತ್ರ ಹೋಗಿ ಒಪಿನಿಯನ್ನ ಕೇಳಿ ಅಂತ ಹೇಳಿದಾಗ ಅದನ್ನು ವಿಡಿಯೋ ಮಾಡಿದ್ದೀನಿ. ಇಷ್ಟು ರೈತರು ಅವ್ರ ಅಭಿಪ್ರಾಯ ಹೇಳಿದ್ರು ಅಂತಂದರೆ ರೈತರು ಅವ್ರ ಜಮೀನಲ್ಲಿ ಅವ್ರ ಬೆಳೆಸಿರೋ ಬೆಳೆಗಳಿಗೆ ಗೊಬ್ಬರ 1770 DAP ದನದ ಗೊಬ್ಬರ ಇವುಗಳನ್ನ ತಮ್ಮ ಸಸ್ಯಗಳಿಗೆ ಹಾಕ್ಕೊಂಡು ಅವರು ಬೆಳೆಸ್ತಾ ಇದ್ದಾರೆ. ರೈತರಿಗೆ ನಾವು ಏನು ಚಿಕಿತ್ಸೆಯನ್ನು ನೀಡಿದ್ವಿ ಅದನ್ನು ಹೋಗಿ ಅವ್ರ ಹತ್ರ ಹೇಳಿದ್ವಿ, ಅವ್ರಿಗೆ ತಿಳಿಸಿದ್ವಿ, ಈ ಥರ ನೀಡಿದ್ದೀವಿ ನಾವು, ಈ ಥರ ಸಸ್ಯಗಳಿಗೆ ಬೇವಿನೆಲೆ ಪುಡಿ, ಎರೆಹುಳು ಗೊಬ್ಬರ, ನಿಂಬೆ ರಸ, ಯೂರಿಯೋ, ಪೊಟ್ಯಾಸು ಆ ಥರ ಎಲ್ಲ ಹಾಕಿದ್ದೀವಿ ಅಂತ ಅವ್ರಿಗೆ ಹೇಳ್ದು ಚೆನ್ನಾಗಿ ಬೆಳೆ ಕೂಡ ಬೆಳೀತಾ ಇದ್ದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದರೆ ನಾನು ರೈತರ ಬಳಿ ಹೋಗಿ ಕೇಳಿದಾಗ ನಾವು ಮಾಡಿದ ಚಿಕಿತ್ಸೆ ಬಗ್ಗೆ ನಾನು ತಿಳಿಸ್ತಾ ಇಲ್ವಾ, ಅವ್ರಿಗೆ ನಾವು ಮಾಡಿದ ಚಿಕಿತ್ಸೆಯಲ್ಲಿ ಯಾವ ಸಾಮಗ್ರಿ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅವ್ರು ಹೇಳಿದ್ದು. ಮತ್ತು ಬೇವಿನೆಲೆ ಪುಡಿ ಮತ್ತು ಎರೆಹುಳು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ, ಮತ್ತು ಇದು ಗರಿಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅವ್ರ ಅಭಿಪ್ರಾಯ ಹೇಳಿದರು. ಮತ್ತು ಅವ್ರು ಹೇಳಿದ ಥರನೇ ಇಲ್ಲಿ ಈ ಸಸ್ಯಗಳು ಕೂಡ ಚೆನ್ನಾಗಿ ಬಂದಿದೆ ಅವು ಕೂಡ. ಮತ್ತು ನಾನು ಇಲ್ಲಿ ಏನು ಚೆನ್ನಾಗಿ ಬಂದಿದೆ ಮತ್ತು ಅವ್ರು ಹೇಳ್ದಂಗೆ ನಾನು ಮಾಡಿರೋ ಟ್ರೀಟ್ಮೆಂಟಲ್ಲಿ ಕೂಡ ಅದೇ ಥರದ್ದು ಈಗ ಎರೆಹುಳು ಗೊಬ್ಬರ, ಗರಿಕೆ ಅವೆಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ. ಚೆನ್ನಾಗಿ ಬಂದಿರೋದ್ರಿಂದ ಅವ್ರು ಹೇಳ್ದಂಗೆ ಇಲ್ಲಿರೋದೇ ನಾನು ಅವ್ರಿಗೆ ಹೇಳಿದ್ದೀನಿ, ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ, ಆಗ ನಿಮ್ಮ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಅವ್ರಿಗೆ ಡೆವಲಪ್ ಆಗುತ್ತೆ ನಿಮ್ಮಿಂದ ಅಂತ ಹೇಳಿದ್ದೀನಿ. ನೆಕ್ಸ್ಟು ನಾನು ಆವಾಗಲೇ ಹೇಳೋದು ಮತ್ತು ಈಗ ಇಲ್ಲಿ ನಿಯಂತ್ರಣ ಗುಂಪನ್ನ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಪ್ರಾಜೆಕ್ಟಲ್ಲಿ ಈಗ ನಾವು ಈ ಗುಂಪಿಗೆ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಈಗೆಲ್ಲ ಬರೀ ದಿನ ಒಂದೊಂದು ಕಪ್ ನೀರನ್ನು ಹಾಕ್ತಿದ್ದೀನಿ. ಇನ್ನು ಆ ಕಡೆ ಎಲ್ಲ ಇನ್ನೇಕದ ಗುಂಪಿಗೆಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಇದಕ್ಕೆ ಕೊಟ್ಟಿದ್ದೀನಿ ಅಂದರೆ ಇವಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇದು ಕೊಡಲಿಲ್ಲ ಅಂದರೆ ಯಾವ ಥರ ಬೆಳಿಬೋದು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡೋದಕ್ಕೋಸ್ಕರ ನಾವು ಇದೊಂದು ಪ್ರಾಜೆಕ್ಟನ್ನು ಮಾಡಿದ್ದೀವಿ. ಧನ್ಯವಾದಗಳು. ಏಳನೇ ತರಗತಿಯಲ್ಲಿ ಓದ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಆಲ್ರೌಂಡರ್ ಕ್ಲಬ್ ವತಿಯಿಂದ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದು. ಪ್ರಾಜೆಕ್ಟ್ನ ಹೆಸರು ಏನಂತಂದರೆ ಕೃಷಿ ವಿಜ್ಞಾನ ಅಂತ ಹೇಳಿ. ಅದರ ಉದ್ದೇಶ ಏನಂತಂದರೆ ಬೇರೆ ಬೇರೆದ ಸಸ್ಯಗಳಿಗೆ ಒಂದೇ ಥರದ ಸಸ್ಯಗಳಿಗೆ ಬೇರೆ ಬೇರೆ ಥರದ ಟ್ರೀಟ್ಮೆಂಟನ್ನು ನೀಡುವುದು. ಇದ್ರ ಊಹೆ ಏನಂತಂದರೆ ಸಸ್ಯಗಳಿಗೆ ಸಾವಯವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರ್ಬೋದು, ಮತ್ತು ರಾಸಾಯನಿಕ ಗೊಬ್ಬರ ಹಾಕಿದ್ರೂ ಕೂಡ ಚೆನ್ನಾಗಿ ಅದು ಬರ್ಬೋದು ಅಂತ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 30 ಲೋಟ ತೊಗೋಬೇಕು. 30 ಲೋಟ ತೊಗೊಂಡು ಅದನ್ನು 3 ಗುಂಪುಗಳಾಗಿ 10 ಗುಂಪನ್ನ ಮಾಡ್ಕೋಬೇಕು. 10 ಗುಂಪಲ್ಲಿ ಒಂದೊಂದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದೀನಿ. ABCDEFGHIJ ಅಂತ 10 ಗುಂಪುಗಳಿಗೆ 10 ಹೆಸರುಗಳನ್ನ ಇಟ್ಟಿದ್ದೀನಿ. ನೆಕ್ಸ್ಟ್ 3 ಗುಂಪು ಮಾಡಿಕೊಂಡು 30 ಬೀಜ ಅವರೆ ಬೀಜನ ತಗೊಂಡು 3/4 ಭಾಗದಷ್ಟು ಮಣ್ಣನ್ನು ತುಂಬಿ ಅದಕ್ಕೆ ಬೀಜನ ನೆಟ್ಟು 15 ದಿನದವರೆಗೆ ಬೆಳೆಸಬೇಕು. ಅದನ್ನು 15 ದಿನ ಆದಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಎ ಗುಂಪು ನಿಯಂತ್ರಣ ಗುಂಪನ್ನ ಮಾಡ್ಕೋಬೇಕು, ಬಿ ಗುಂಪಿಗೆ ನಿಂಬೆ ರಸನ ಹಾಕೋಬೇಕು. ಇದಕ್ಕೆ ಮೊದಲನೇದಕ್ಕೆ 1 ಚಮಚ, ಎರಡನೇದಕ್ಕೆ ಸುಣ್ಣನ ಹಾಕೋಬೇಕು. 1 ಚಮಚ ಸುಣ್ಣ, 1 ಚಮಚ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಹಾಕೋಬೇಕು. 3ನೇ ಲೋಟಕ್ಕೆ 3 ಚಮಚ ನಿಂಬೆ ರಸ, ಇದಕ್ಕೆ ಸುಣ್ಣ 1 ಚಮಚ, 2 ಚಮಚ, 3 ಚಮಚ, ಇದಕ್ಕೆ ಯೂರಿಯಾ 1 ಚಮಚ, 2 ಚಮಚ, 3 ಚಮಚ
ಈ ಗುಂಪಿಗೆ ಪೊಟ್ಯಾಸು 1 ಚಮಚ 2 ಚಮಚ 3 ಚಮಚ. ಎಫ್ ಗುಂಪಿಗೆ ಎರೆಹುಳು ಗೊಬ್ಬರ 1 ಚಮಚ 2 ಚಮಚ 3 ಚಮಚ. ಜಿ ಗುಂಪಿಗೆ ಗದ್ಗೆ 1 ಚಮಚ 2 ಚಮಚ 3 ಚಮಚ. ಎಚ್ ಗುಂಪು ನೀರಿನ ಪ್ರಮಾಣ 1 ಕಪ್ಪು 2 ಕಪ್ಪು 3 ಕಪ್ಪು. ನೆಕ್ಸ್ಟು ಐ ಗುಂಪಿಗೆ ಬೇವಿನ ಎಲೆ ಪುಡಿ. ನೆಕ್ಸ್ಟು ಜೆ ಗುಂಪು ಬೆಳಕಿನ ಪ್ರಮಾಣ ಮೊದಲನೇದು ಇಡೀ ದಿನ ಬಿಸಿಲಲ್ಲೇ ಇಡಬೇಕು. ನೆಕ್ಸ್ಟು ಎರಡನೇ ಲೋಟನ ಒಂದು ದಿನದಲ್ಲಿ ಅರ್ಧ ನೆರಳು ಅರ್ಧ ಬಿಸಿಲಲ್ಲಿ ಇಡಬೇಕು. 3ನೇ ಲೋಟನ ಇಡೀ ದಿನ ಫುಲ್ಲು ಬರೀ ನೆರಳಲ್ಲೇ ಇಡತಕ್ಕದ್ದು. ಇದಕ್ಕೆ ಸಂಬಂಧಿಸಿದ ಪ್ರಾಜೆಕ್ಟ್ಗಳು ಮಾಡಿದ್ದೀನಿ. ಮೊದಲನೇ ಚಾರ್ಟು ಇದು ಬೆಳಕಿನ ವಿವರಗಳು ಅಂತ ಹೇಳಿ. ನೆಕ್ಸ್ಟ್ 2ನೇ ಚಾರ್ಟ್ ಬಂದು ಇದು ಸೆಂಟಿಮೀಟರ್ಗಳಲ್ಲಿ ಸಸ್ಯದ ಎತ್ತರ ಮತ್ತು ಎಲೆಗಳ ಸಂಖ್ಯೆನ ಇದನ್ನು ಬರೆಯೋದು ಹೇಗೆ ಅಂತಂದರೆ, ಮೊದಲಿಗೆ ಸಸ್ಯ ಸಂಖ್ಯೆ, ಗುಂಪಿನ ಸಂಖ್ಯೆ, ವಿಶೇಷ ವಸ್ತು, ಗುಂಪಿನ ಪ್ರಕಾರ ಹಾಕೊಂಡು ಕಾಲಮ್ಗಳನ್ನ ಫೀಲ್ ಮಾಡ್ಕೋಬೇಕು. ನೆಕ್ಸ್ಟು ಸೆಂಟಿಮೀಟರ್ಗಳಲ್ಲಿ ಸಸ್ಯದ ಎತ್ತರ ಅಂತ ಹಾಕ್ಕೊಂಡು 15 ದಿನದ್ದು ಬಾಕ್ಸ್ಗಳನ್ನ ಹಾಕ್ಕೊಂಡು 15 ದಿನದವರೆಗೆ ಸಸ್ಯಗಳನ್ನ ಎತ್ತರನ ಕೌಂಟ್ ಮಾಡಿ ನಂಬರ್ಸ್ಗಳನ್ನ ಬರ್ಕೊಳ್ಳೋದು. ನೆಕ್ಸ್ಟು ಎಲೆಗಳ ಸಂಖ್ಯೆನೂ ಹಂಗೆ 15 ಡೇಸ್ವರೆಗೆ ಹಾಕ್ಕೊಂಡು ಎಲೆಗಳು ಎಷ್ಟೆಷ್ಟು ಬಿಡುತ್ತೆ ಒಂದೊಂದು ಗುಂಪಲ್ಲಿ ಒಂದೊಂದು ಲೋಟದಲ್ಲಿ ಅನ್ನೋದನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ನೇ ಪ್ರಾಜೆಕ್ಟ್ ಬಂದು 23ನೇ ದಿನದ ಸೆಂಟಿಮೀಟರ್ ಅಳತೆ ಮಾಡಿ ಬರೆಯೋದು. ಇದರಲ್ಲಿ ಏನು ಬರೆಯೋದು ಅಂತಂದರೆ, ಕ್ರಮ ಸಂಖ್ಯೆ, ಗುಂಪಿನ ಹೆಸರು, 23ನೇ ದಿನಾಂಕ ಕಲಮಕ್ಕೆ 1 to 30 ಬರ್ಕೋಬೇಕು. ನೆಕ್ಸ್ಟು ಗುಂಪಿನ ಹೆಸರುಗಳನ್ನ ಬರ್ಕೋಬೇಕು. 23ನೇ ದಿನದಲ್ಲಿ ಸಸ್ಯದ ಎತ್ತರ ಏನಿರುತ್ತೆ ಅದನ್ನು ಬರ್ಕೋಬೇಕು. ನೆಕ್ಸ್ಟು ಬರ್ಕೊಂಡು ಎ ಗುಂಪಲ್ಲಿ 13 ಇದೆ. ಎ ಗುಂಪಲ್ಲಿ ಮೊದಲನೇ ಲೋಟ 13, ಎರಡನೇ ಲೋಟ 14, ಮೂರನೇ ಲೋಟ 15 ಇದೆ. ಇವು ಮೂರನ್ನೂ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ಟೋಟಲು 42 ಬರುತ್ತೆ. ಇದನ್ನು ಡಿವೈಡೆಡ್ ಬೈ 3 ಮಾಡಬೇಕು. ಯಾಕೆ ಡಿವೈಡೆಡ್ ಬೈ 3 ಮಾಡಬೇಕು ಅಂದರೆ, ಒಂದು ಗುಂಪಲ್ಲಿ 3 ಲೋಟ ಇರೋದ್ರಿಂದ ಡಿವೈಡೆಡ್ ಬೈ 3 ಮಾಡಬೇಕು. 3 ಡಿವೈಡೆಡ್ ಬೈ 42 ಮಾಡಿದಾಗ ಈಸ್ ಈಕ್ವಲ್ ಟು 14 ಬರುತ್ತೆ. ಅದಕ್ಕೆ 40 - 40 ಮಾಡಬೇಕು. ಯಾಕಂದರೆ ಇಲ್ಲಿ ನಾವು ಎ ಗುಂಪಿಂದ ಎ ಗುಂಪನ್ನೇ ಕಳೀತಾ ಇದ್ದೀವಿ, ನಿಯಂತ್ರಣ ಗುಂಪಿಂದ ನಿಯಂತ್ರಣ ಗುಂಪನ್ನೇ ಕಳೀತಾ ಇದ್ದೀವಿ. ಅದರಿಂದ 0.0 ಬರುತ್ತೆ. ಇದೇ ರೀತಿ A to J ವರೆಗೂ ನಾನು ಮಾಡಿದ್ದೀನಿ. ಅದರಲ್ಲಿ ಕೆಟ್ಟ ಪರಿಣಾಮ, ಒಳ್ಳೆಯ ಪರಿಣಾಮ ಎಷ್ಟು ಬಂದಿದೆ ಅಂದರೆ, ಕೆಟ್ಟ ಪರಿಣಾಮ 5 ಬಂದಿದೆ, ಒಳ್ಳೆ ಪರಿಣಾಮ 4 ಬಂದಿದೆ. ನೆಕ್ಸ್ಟು ಈ ಕಡೆ ಉದ್ದೇಶ, ಊಹೆ, ಪ್ರಾಯೋಗಿಕ ವಿಜ್ಞಾನ, ಬೇಕಾಗಿರೋ ಸಾಮಗ್ರಿ, ಮಾಡುವ ವಿಧಾನ, ಫಲಿತಾಂಶ, ತೀರ್ಮಾನ, ರೈತರ ಅಭಿಪ್ರಾಯನ ಬರೆದಿದ್ದೀನಿ. ಈಗ ಅದನ್ನೆಲ್ಲ ಮಾಡಿದಾಗ ಇದ್ರ ಫಲಿತಾಂಶ ಏನು ಬರುತ್ತೆ ಅಂದರೆ, ಧನಾತ್ಮಕ ಬಂದಿರೋ ಸಸ್ಯಗಳು ಪಾಸಿಟಿವನ್ನು ಸೂಚಿಸ್ತವೆ, ಋಣಾತ್ಮಕ ಬಂದಿರೋವು ನೆಗೆಟಿವನ್ನು ಸೂಚಿಸ್ತವೆ ಸಸ್ಯಗಳು. ನೆಕ್ಸ್ಟು ಇದ್ರ ತೀರ್ಮಾನ ಏನಂತಂದರೆ, ಇವಾಗ ರೈತರು ರಾಸಾಯನಿಕ ಗೊಬ್ಬರ ಹಾಕಿ ಅವ್ರ ಬೆಳೆಗಳನ್ನ ಅವರೇ ನಾಶ ಮಾಡ್ಕೋತಾ ಇದ್ದಾರೆ. ಆಮೇಲೆ ಅವರು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಸಸ್ಯಗಳು ಹಾಳಾಗ್ತಿದ್ದಾವೆ. ಅದರಿಂದ ಅವ್ರಿಗೆ ಹಣಕಾಸಿನ ವ್ಯವಹಾರ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅಂತ ಹೇಳಿ ರಾಸಾಯನಿಕ ಗೊಬ್ಬರನ ಯಥೇಚ್ಛು ಬಳಸ್ತಾ ಸಾವಯವ ಗೊಬ್ಬರನ ಬಳಸಬೇಕು ಅಂತ ತೀರ್ಮಾನ. ನೆಕ್ಸ್ಟು ಇದಾದಮೇಲೆ ರೈತರ ಹತ್ರ ಹೋಗಿ ಒಪಿನಿಯನ್ನ ಕೇಳಿ ಅಂತ ಹೇಳಿದಾಗ ಅದನ್ನು ವಿಡಿಯೋ ಮಾಡಿದ್ದೀನಿ. ಇಷ್ಟು ರೈತರು ಅವ್ರ ಅಭಿಪ್ರಾಯ ಹೇಳಿದ್ರು ಅಂತಂದರೆ, ರೈತರು ಅವ್ರ ಜಮೀನಲ್ಲಿ ಅವ್ರ ಬೆಳೆಸಿರೋ ಬೆಳೆಗಳಿಗೆ ಗೊಬ್ಬರ 1770 DAP, ದನದ ಗೊಬ್ಬರ ಇವುಗಳನ್ನ ತಮ್ಮ ಸಸ್ಯಗಳಿಗೆ ಹಾಕ್ಕೊಂಡು ಅವರು ಬೆಳೆಸ್ತಾ ಇದ್ದಾರೆ. ರೈತರಿಗೆ ನಾವು ಏನು ಚಿಕಿತ್ಸೆಯನ್ನು ನೀಡಿದ್ವಿ, ಇಲ್ಲೇನು ನೀಡಿದ್ವಿ ಅದನ್ನು ಹೋಗಿ ಅವ್ರ ಹತ್ರ ಹೇಳಿದ್ವಿ, ಅವ್ರಿಗೆ ತಿಳಿಸಿದ್ವಿ, ಈ ಥರ ನೀಡಿದ್ದೀವಿ ನಾವು, ಈ ಥರ ಸಸ್ಯಗಳಿಗೆ ಬೇವಿನೆಲೆ ಪುಡಿ, ಎರೆಹುಳು ಗೊಬ್ಬರ, ನಿಂಬೆ ರಸ, ಯೂರಿಯೋ, ಪೊಟ್ಯಾಸು ಆ ಥರ ಎಲ್ಲ ಹಾಕಿದ್ದೀವಿ ಅಂತ ಅವ್ರಿಗೆ ಹೇಳ್ದು ಚೆನ್ನಾಗಿ ಬೆಳೆ ಕೂಡ ಬೆಳೀತಾ ಇದ್ದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದರೆ, ನಾನು ರೈತರ ಬಳಿ ಹೋಗಿ
ಕೇಳಿದಾಗ ನಾವು ಮಾಡಿದ ಚಿಕಿತ್ಸೆ ಬಗ್ಗೆ ನಾನು ತಿಳಿಸ್ದೆ ಅಲ್ವಾ, ಅವ್ರಿಗೆ ನಾವು ಮಾಡಿದ ಚಿಕಿತ್ಸೆಯಲ್ಲಿ ಯಾವ ಸಾಮಗ್ರಿ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅವ್ರು ಹೇಳಿದ್ದು. ಮತ್ತು ಬೇವಿನ ಎಲೆ ಪುಡಿ ಮತ್ತು ಎರೆಹುಳು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ, ಮತ್ತು ಇದು ಗರಿಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅವ್ರ ಅಭಿಪ್ರಾಯ ಹೇಳಿದ್ರು. ಮತ್ತು ಅವ್ರು ಹೇಳಿದ ಥರನೇ ಇಲ್ಲಿ ಈ ಸಸ್ಯಗಳು ಕೂಡ ಚೆನ್ನಾಗಿ ಬಂದಿದೆ ಅವು ಕೂಡ. ಮತ್ತು ನಾನು ಇಲ್ಲಿ ಏನು ಚೆನ್ನಾಗಿ ಬಂದಿದೆ ಮತ್ತು ಅವ್ರು ಹೇಳ್ದಂಗೆ ನಾನು ಮಾಡಿರೋ ಟ್ರೀಟ್ಮೆಂಟಲ್ಲಿ ಕೂಡ ಅದೇ ಥರದ್ದು ಈಗ ಎರೆಹುಳು ಗೊಬ್ಬರ ಗರಿಕೆ ಅವೆಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ. ಚೆನ್ನಾಗಿ ಬಂದಿರೋದ್ರಿಂದ ಅವ್ರು ಹೇಳ್ದಂಗೆ ಇಲ್ಲಿರೋದೇ ನಾನು ಅವ್ರಿಗೆ ಹೇಳಿದ್ದೀನಿ, ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ, ಆಗ ನಿಮ್ಮ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಅವ್ರಿಗೆ ಡೆವಲಪ್ ಆಗುತ್ತೆ ನಿಮ್ಮಿಂದ ಅಂತ ಹೇಳಿದ್ದೀನಿ. ನೆಕ್ಸ್ಟು ನಾನು ಆವಾಗಲೇ ಹೇಳೋದು ಮತ್ತೆ ಈಗ ಇಲ್ಲಿ ನಿಯಂತ್ರಣ ಗುಂಪನ್ನ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಪ್ರಾಜೆಕ್ಟಲ್ಲಿ ಈಗ ನಾವು ಈ ಗುಂಪಿಗೆ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಈಗೆಲ್ಲ ಬರೀ ದಿನ ಒಂದೊಂದು ಕಪ್ ನೀರನ್ನು ಹಾಕ್ತಿದ್ದೀನಿ. ಇನ್ನು ಆ ಕಡೆ ಎಲ್ಲ ಇನ್ನೇಕದ ಗುಂಪಿಗೆಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಇದಕ್ಕೆ ಕೊಟ್ಟಿಲ್ಲ ಅಂದರೆ ಇವಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇದು ಕೊಡಲಿಲ್ಲ ಅಂದರೆ ಯಾವ ಥರ ಬೆಳಿಬೋದು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡೋದಕ್ಕೋಸ್ಕರ ನಾವು ಇದೊಂದು ಪ್ರಾಜೆಕ್ಟನ್ನು ಮಾಡಿದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ನಿತ್ಯಶ್ರೀ ವೆಂಕಟೇಶ್ ಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡೆಯಾಲ. ಕೃಷಿ ವಿಜ್ಞಾನದವರು ನನ್ನ ಪ್ರಾಜೆಕ್ಟ್ ಕೊಟ್ಟಿದ್ರು, ಅದನ್ನು ನಾನು ಮಾಡಿದ್ದೀನಿ. ಇದನ್ನು ಯಾಕೆ ಮಾಡಬೇಕು ಅಂತಂದರೆ, ರೈತರು ವ್ಯವಸಾಯ ಮಾಡುವಾಗ ಅವರು ಬೆಳೆದಿರುವ ಸಸ್ಯಗಳಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ನ ಮಾಡಬೇಕು, ಅದು ಚೆನ್ನಾಗಿ ಬೆಳೆಯೋಕ್ಕೆ ಯಾವ ಥರ ವಸ್ತುಗಳನ್ನ ಹಾಕಬೇಕು ಅಂತ ತಿಳಿಯಲು ಈ ಪ್ರಾಜೆಕ್ಟ್ನ ನಾನು ಮಾಡಿದ್ದೀನಿ. ಮೊದಲನೇದಾಗಿ ನಾನು ಜೆವರೆಗೆ 10 ಗುಂಪು ಮಾಡಿಕೊಂಡು ಒಂದೊಂದು ಗುಂಪಲ್ಲಿ 3 ಮಣ್ಣಿನ ಮುಕ್ಕಾಲು ವಾಸ ಮಣ್ಣನ್ನು ತುಂಬಿಕೊಂಡು ಇಟ್ಕೊಂಡಿದ್ದೀನಿ. ಅವಕ್ಕೆ ಅವರೇ ಬೀಜನ ಬಿತ್ತಿ 15 ದಿನ ಬೆಳೆಸಿ 15 ದಿನ ಬೆಳೆಸಾದ್ಮೇಲೆ ಅವಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಮೊದಲನೇದಾಗಿ ಗುಂಪಿಗೆ ನಿಯಂತ್ರಣ ಗುಂಪು, ಅದಕ್ಕೆ ಏನೂ ಹಾಕೋಗಿಲ್ಲ. ಅದಕ್ಕೆ ಏನು ಹಾಕ್ತಾರೆ, ಅದು ಬೆಳೆಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಏನಾದರೂ ಒಳ್ಳೆಯ ರೀತಿಯ ವಸ್ತುನ ಹಾಕಬೇಕು. ನೆಕ್ಸ್ಟು ಬಿ ಗುಂಪಿಗೆ ನೀರಿನ ಪ್ರಮಾಣ ಮೊದಲನೇ ಲೋಟಕ್ಕೆ ಅರ್ಧ ಲೋಟ, 2ನೇ ಲೋಟಕ್ಕೆ 1 ಲೋಟ, 3ನೇ ಲೋಟಕ್ಕೆ 1.5 ನೀರನ್ನ ನಾನು 15 ದಿನ ತನಕ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಆಗ ನನಗೆ ಗೊತ್ತಾಯಿತು, ಕಡಿಮೆ ನೀರು ಕೊಟ್ಟರೆ ಅವು ಒಣಗೋಗ್ತವೆ, ಜಾಸ್ತಿ ನೀರು ಕೊಟ್ಟರು ಕೂಡ ಒಣಗೋಗ್ತವೆ. ಸೊ ಮೀಡಿಯಮ್ ಆಗಿ ಅವಕ್ಕೆ ನೀರನ್ನ ಹಾಕಬೇಕು. ನೆಕ್ಸ್ಟು ಸಿ ಗುಂಪಿಗೆ ನಿಂಬೆಹಣ್ಣಿನ ರಸನ ಹಾಕ್ಬಾರ್ದು. ಅದು ಹಾಕಿದ್ರೆ ಗಿಡಗಳು ಸುಟ್ಟೋಗ್ತವೆ. ಯಾಕೆ ಅಂತಂದರೆ ಇದರಲ್ಲಿ ರಾಸಾಯನಿಕ ಗೊಬ್ಬರನ ಬೆಳೆಸಿರ್ತಾರೆ. ರಾಸಾಯನಿಕ ಗೊಬ್ಬರನ ನಾವು ಗಿಡಗಳಿಗೆ ಹಾಕ್ಬಾರ್ದು, ಹಾಕಿದ್ರೆ ಅವು ಒಣಗೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಡಿ ಗುಂಪಿಗೆ ಸುಣ್ಣ ಹಾಕಿದ್ದೀನಿ. ಸುಣ್ಣ ಹಾಕಿದ್ರೆ ಗಿಡಗಳು ಸುಟ್ಟೋಗ್ತವೆ. ಅದರಲ್ಲೂ ಕೂಡ ಸಾವಯವ ರಾಸಾಯನಿಕ ಗೊಬ್ಬರನ ಬಳಸಿದ್ದಾರೆ. ರಾಸಾಯನಿಕ ಗೊಬ್ಬರ ಬಳಸಿರೋದ್ರಿಂದ ಅದು ಕೂಡ ಒಣಗೋಗುತ್ತೆ. ನೆಕ್ಸ್ಟು ಈ ಗುಂಪಿಗೆ ಯೂರಿಯಾ ಹಾಕಿದ್ರು ಗಿಡಗಳು ಸುಟ್ಟೋಗ್ತವೆ. ನೆಕ್ಸ್ಟು ಎಫ್ ಪೊಟ್ಯಾಷಿಯಮ್ ಹಾಕಿದ್ರು ಗಿಡಗಳು ಸುಟ್ಟೋಗ್ತವೆ. ಯಾಕೆ ಇವೆರಡು ಹಾಳಾಗುತ್ತೆ, ಒಣಗೋಗುತ್ತೆ ಅಂತಂದರೆ ಇವಿಗೆ ಆ್ಯಸಿಡ್ ಮಿಕ್ಸ್ ಮಾಡಿರ್ತಾರೆ. ಆ್ಯಸಿಡ್ ಹಾಕಿದಾಗ ಗಿಡಗಳ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ನೆಕ್ಸ್ಟು ಬೇವಿನ ಎಲೆ ಸಾವಯವ ಗೊಬ್ಬರನ ತಯಾರಿಸುತ್ತೆ. ಅದಕ್ಕೆ ನಾವು ಬೇವಿನ ಎಲೆ ಹಾಕಿದ್ರೆ ನಾವೇ ಗೊಬ್ಬರನ ತಯಾರಿಸ್ಕೋಬೋದು ಮತ್ತು ಗಿಡಗಳು ಚೆನ್ನಾಗಿ ಬೆಳೀತವೆ. ನೆಕ್ಸ್ಟ್ ಎಚ್ ಗುಂಪಿಗೆ ನೆರಳಿನ ಪ್ರಮಾಣ ಮೊದಲು ಜಾಸ್ತಿ ನೆರಳಿಗಿಟ್ರೆ ಅದು ಒಣಗೋಗುತ್ತೆ. ಮತ್ತು ಬೆಳಿಗ್ಗೆ ಹೊತ್ತು ನೆರಳು, ಮಧ್ಯಾಹ್ನದ ಹೊತ್ತು ಬಿಸಿಲಲ್ಲಿಟ್ಟರೆ ಕೂಡ ಒಣಗೋಗ್ತವೆ. ನೆಕ್ಸ್ಟು ಚಾವಣಿ ಮೇಲೆ ಸುಡುವ ಬಿಸಿಲಲ್ಲಿಟ್ಟು ಚೆನ್ನಾಗಿ ಬರ್ತವೆ. ಇದರಿಂದ ನಮಗೇನು ಗೊತ್ತಾಯಿತು ಅಂತಂದರೆ ಜಾಸ್ತಿ ನೆರಳಿಗೆ ಇಡಬಾರ್ದು. ಯಾವುದೇ ಸಸ್ಯಕ್ಕೆ ಬಿಸಿಲು ಬೇಕು, ನೆರಳು ಬೇಕು. ನೆಕ್ಸ್ಟ್ ಈ ಗುಂಪಿಗೆ ಗರಿಕೆ ಎಲೆ ಹಾಕಿದ್ರೆ ಚೆನ್ನಾಗಿ ಬೆಳೀತವೆ.
ನೆಕ್ಸ್ಟ್ ಲಾಸ್ಟ್ನೇದಾಗಿ ಜೇನುಗೆ ಎರೆಹುಳ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳೀತವೆ. ಯಾಕೆಂದರೆ ಮೊದಲನೇದಾಗಿ ಎರೆಹುಳನ ರೈತನ ಮಿತ್ರ ಎಂದು ಕರೀತಾರೆ. ಆದ್ದರಿಂದ ಅದು ರೈತನಿಗೆ ತುಂಬ ಸಹಾಯ ಮಾಡುತ್ತದೆ. ಆದ್ದರಿಂದ ಅದರ ಗೊಬ್ಬರ ಹಾಕಿದರೆ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತದೆ. ಈ ನಾವು ಪ್ರಾಜೆಕ್ಟ್ ಮಾಡೋದ್ರಿಂದ ಇಲ್ಲ ರೈತರಿಗೆ ತಿಳಿಸಿದಾಗ ಗೊತ್ತಾಗುತ್ತೆ ಅವ್ರಿಗೆ ಯಾವ್ಯಾವ ಥರ ಹಾಕಬೇಕು, ಸಸ್ಯಗಳಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಅವು ಚೆನ್ನಾಗಿ ಬೆಳಿಬೇಕು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ 15 ದಿನ ಟ್ರೀಟ್ಮೆಂಟ್ ಮಾಡುವಾಗ ಚಾರ್ಟ್ ಬರೆದಿಡಬೇಕು ಅಂತ ಹೇಳಿದರು. ಅವು ನಾನು ಮಾಡಿದ್ದೀನಿ. ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಒಂದು ಚಾರ್ಟಲ್ಲಿ ಬರೆದಿದ್ದೀನಿ. ಮೊದಲನೇದಾಗಿ ಸಸ್ಯ ಸಂಖ್ಯೆ, ಎಷ್ಟು ಸಸ್ಯಗಳಿದ್ದಾವೆ, 30 ಸಸ್ಯಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಗುಂಪಿನ ಸಂಖ್ಯೆ, ಅವುಗಳ ಗುಂಪಿನ ಹೆಸರು. ನೆಕ್ಸ್ಟು ಗುಂಪಿನ ಪ್ರಕಾರ, ಅವು ಎಲ್ಲ ಚಿಕಿತ್ಸೆ ಗುಂಪು. ನೆಕ್ಸ್ಟು ಚಿಕಿತ್ಸೆಯ ಪ್ರಕಾರ, ಯಾವ ಥರ ಚಿಕಿತ್ಸೆ ಮಾಡಬೇಕು ಅಂತ. ನೆಕ್ಸ್ಟ್ ನೀರಿನ ಪ್ರಮಾಣ, ಯಾವ ಥರ ನೀರು ಹಾಕಬೇಕು ಅಂತ. ನೆಕ್ಸ್ಟು ಬೆಳಕಿನ ಪ್ರಮಾಣ, ವಿಶೇಷ ವಸ್ತುಗಳ ಆರಂಭದ ದಿನ. ಇದನ್ನು ಒಂದು ಚಾರ್ಟಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು 15 ದಿನ ತನಕ ಟ್ರೀಟ್ಮೆಂಟ್ ಮಾಡುವಾಗ ದಿನಾಲು ಅದರ CM ಅಳತೆ ಮತ್ತು ಎಲೆಗಳ ಸಂಖ್ಯೆನ ಬರ್ಕೊಳ್ಳಿ ಅಂತ ಅಂದಿದ್ರು. ಅದು ಸೆಂಟಿಮೀಟರ್ ಅಳತೆ ಮತ್ತು ಎಲೆಗಳ ಸಂಖ್ಯೆನ ಒಂದರಲ್ಲಿ ಬರೆದಿಟ್ಟಿದ್ದೀನಿ. ನೆಕ್ಸ್ಟು ಸೆಂಟಿಮೀಟರ್ ಅಳತೆ ಮತ್ತು ಎಲೆಗಳ ಸಂಖ್ಯೆದು ಒಂದು ಆ್ಯಾವ್ರೇಜ್ನ ತೆಗಿಬೇಕು ಅಂತಂದಿರು. ಅದನ್ನು ನಾನು ತೆಗಿದ್ದೀನಿ. ಇದನ್ನು ಯಾವ ಥರ ತೆಗಿಯೋದು ಅಂದರೆ, ಮೊದಲನೇ ಸಸ್ಯ 1ನೇ ದಿನದಲ್ಲಿ 17 ಸೆಂಟಿಮೀಟರ್, ಇನ್ನೊಂದು 17 ಸೆಂಟಿಮೀಟರ್, 3ನೇದು ಮತ್ತೆ 17 ಸೆಂಟಿಮೀಟರ್ ಬಂದಿದೆ. ಅವು 3 ಕೂಡಿದಾಗ ಬರೋ ಆನ್ಸರು 51. 51 ಜೊತೆ 3ನ ಭಾಗಿಸಿದಾಗ ಬರೋ ಆನ್ಸರು 17. 17 ಜೊತೆ 17ನೇ ಮೈನಸ್ ಮಾಡಬೇಕು, A ಮೈನಸ್ A ಮಾಡಬೇಕು, ಆಗ ಬರೋ ಆನ್ಸರ್ನ ಬರ್ಕೋಬೇಕು. ನೆಕ್ಸ್ಟ್ನ ಲೆಕ್ಕನೂ ಹಾಗೆ ಮಾಡಬೇಕು. ಆದರೆ ನಾವು B ಮೈನಸ್ B ಮಾಡಬಾರ್ದು, B ಮೈನಸ್ A ಮಾಡಬೇಕು. ಅದನ್ನು ಒಂದು ಚಾರ್ಟಲ್ಲಿ ಬರೆದಿಟ್ಕೊಂಡಿದ್ದೀನಿ. ಅದೇ ಥರ ಎಲೆಗಳ ಸಂಖ್ಯೆನೂ ಕೂಡ ಬರೆದಿದ್ದೀನಿ. ಅದೇ ಥರ ಆ್ಯಾವ್ರೇಜ್ ತೆಗೆದಿದ್ದೀನಿ. ನೆಕ್ಸ್ಟ್ 23ನೇ ದಿನದ್ದು ಅದೇ ಥರ ಸೆಂಟಿಮೀಟರ್ ಅಳತೆ ಮಾತ್ರ ಆ್ಯಾವ್ರೇಜ್ ತೆಗಿಬೇಕಂತಂದಿದ್ರು. ಅದನ್ನು ನಾನು ಮಾಡಿದ್ದೀನಿ. ಮತ್ತು ಉದ್ದೇಶ ಮತ್ತು ರೈತರ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಪ್ರಾಯೋಗಿಕ ಸಾಮಗ್ರಿಗಳು, ಪ್ರಯೋಗದ ವಿಧಾನ, ಫಲಿತಾಂಶ ತೀರ್ಮಾನಿಸುವುದು, ಇಷ್ಟನ್ನು ಕೂಡ ಬರಿಬೇಕಂತಂದಿದ್ರು. ಅದನ್ನು ನಾನು ಒಂದು ಚಾರ್ಟಲ್ಲಿ ಬರೆದಿದ್ದೀನಿ. ಮತ್ತು ಪ್ರತಿ ಗುಂಪಿನ ಫೋಟೋ ತೆಗೆದುಕೊಂಡು ಅದ್ರ ಬಗ್ಗೆ ಮತ್ತೆ ಬರೀರಿ ಅಂತ ಅಂದಿದ್ರು. ಅದನ್ನು ಕೂಡ ನಾನು ಬರೆದಿದ್ದೀನಿ. ಒಟ್ಟು ನಾನು 6 ಚಾರ್ಟ್ ಮಾಡಿದ್ದೀನಿ. ಯಾವ್ಯಾವ ಚಾರ್ಟ್ ಯಾವ್ಯಾವ ಥರ ಮಾಡಬೇಕಂತ ಹೇಳಿದ್ರು ಆ ಥರ ಮಾಡಿದ್ದೀನಿ. ನೆಕ್ಸ್ಟು ಇವತ್ತು ನಾನು ಇದನ್ನ ಪ್ರೆಸೆಂಟ್ ಮಾಡಿದ್ದೀನಿ. ಇವತ್ತು ಪ್ರೆಸೆಂಟ್ ಮುಗಿದಿದೆ. ಇವತ್ತು ನಾನಿದು ಮುಗಿದಿದೆ. ಧನ್ಯವಾದಗಳು. ಲಾವಣ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡುಗೂರು. ಆಲ್ರೌಂಡರ್ ಕ್ಲಬ್ ಕೃಷಿ ವಿಜ್ಞಾನ. ಮೊದಲಿಗೆ ನಮಗೆ ಕೃಷಿ ವಿಜ್ಞಾನ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ರು. ಅದನ್ನು 30 ಲೋಟ ತಗೊಂಡು ಅಲಸಂದೆ ಬೀಜನ ಒಂದೊಂದು ಲೋಟಕ್ಕೆ ಒಂದೊಂದು ಅಥವಾ 2 ಅಲಸಂದೆ ಬೀಜನ ಹಾಕಕ್ಕೆ ಹೇಳಿದ್ರು. ಮತ್ತು ಅದನ್ನು ಹಾಕ್ಬಿಟ್ಟು ದಿನ ನೀರು ಹಾಕೊಂಡು ಹೋಗೋಕೆ ಹೇಳಿದ್ರು. ಅದನ್ನು 15 ದಿನದವರೆಗೆ ಮಾಡಿಬಿಟ್ಟು ಆಮೇಲೆ 14ನೇ ದಿನದಿಂದ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೇಳಿದ್ರು. ಅದನ್ನು A ಇಂದ J ವರೆಗೆ ಗುಂಪು ಮಾಡ್ಕೊಳ್ಳೋಕೆ ಹೇಳಿದ್ರು. 3 ಗುಂಪು. ಅದನ್ನು ಮಾಡ್ಕೊಂಡು ಮೊದಲನೇದೊಂದು ಗುಂಪು ಮಾತ್ರ ನಿಯಂತ್ರಣ ಗುಂಪು ಅಂತ ಮಾಡಿಬಿಟ್ಟು ಇನ್ನೆಲ್ಲಾನು ಚಿಕಿತ್ಸೆ ಗುಂಪನ್ನ ಮಾಡಿದರು. ಹೀಗೆ ನಾವು ಅದನ್ನೆಲ್ಲ ಮಾಡಿಬಿಟ್ಟು ನನ್ನ ಗಿಡಗಳು ಇಷ್ಟು ಬೆಳೆದಿತ್ತು. ತೋರಿಸಿ. ಈ ಥರ ನನ್ನ ಗಿಡಗಳು ಬೆಳೆದಿದ್ವು. ಆಮೇಲೆ ನಾನು ಅದಕ್ಕೆ ಚಾರ್ಟನ್ನು ಬರೆದಿದ್ನಿ. ಅದನ್ನು ತೋರಿಸ್ತೀನಿ. ಈ ಥರ ಚಿಕಿತ್ಸೆಯ ವಿವರ, ಗುಂಪಿನ ಪ್ರಕಾರ ಇದನ್ನೆಲ್ಲ ನಾನು ಬರೆದಿದ್ದೆ.
ಮೊದಲು ಗುಂಪಿನ ಸಂಖ್ಯೆಗಳು, ಆಮೇಲೆ ಗುಂಪಿನ ಪ್ರಕಾರ ಅಂದರೆ ನಿಯಂತ್ರಣ ಗುಂಪ, ಚಿಕಿತ್ಸೆ ಗುಂಪ ಅಥವಾ ಚಿಕಿತ್ಸೆಯ ಪ್ರಕಾರ, ನೀರಿನ ಪ್ರಮಾಣ ಎಷ್ಟು ಹಾಕಬೇಕು, ಆಮೇಲೆ ಬೆಳಕಿನ ಪ್ರಮಾಣ ಅದು ಬಿಸಿಲಲ್ಲಿ ಇಡಬೇಕಾ ನೆರಳಲ್ಲಿ ಇಡಬೇಕಾ, ಮತ್ತು ವಿಶೇಷ ವಸ್ತುಗಳು ಯಾವ್ಯಾವ ವಸ್ತುಗಳು ಅಂದರೆ ಯಾವ್ಯಾವ ವಸ್ತುಗಳನ್ನು ಚಿಕಿತ್ಸೆ ನೀಡಬೇಕು ಮತ್ತು ಎಷ್ಟು ದಿನದಿಂದ ಪ್ರಾರಂಭ ಮಾಡಬೇಕು ಅಂತ ಒಂದು ಚಾರ್ಟನ್ನು ಬರೆದಿದ್ದೀನಿ. ಆಮೇಲೆ ಅದನ್ನು ದಿನ ಟ್ರೀಟ್ಮೆಂಟ್ ಮಾಡುವಾಗ ದಿನ ಎಷ್ಟೆಷ್ಟು ಎಲೆಗಳ ಸಂಖ್ಯೆ ಮತ್ತು ಸಸಿಗಳ ಸೆಂಟಿಮೀಟ್ರ್ ಎಷ್ಟೆಷ್ಟು ಬಂದಿದೆ ಅಂತ 15 ದಿನದವರೆಗೆ ಅದನ್ನು ಒಂದು ಚಾರ್ಟ್ ಮಾಡಿ ಬರ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಈ ಥರ ನಾನು ಸೆಂಟಿಮೀಟರ್ಗಳಲ್ಲಿ ಮತ್ತು ಎಲೆಗಳ ಸಂಖ್ಯೆಗಳನ್ನು ಮೊದಲನೇ ದಿನದಿಂದ 15ನೇ ದಿನದವರೆಗೆ ಎಷ್ಟು ಬಂದಿದೆ ಅಂತ ಬರ್ಕೊಂಡಿದ್ದೀನಿ. ಹೀಗೆ ಬರ್ಕೊಳ್ಳೋದ್ರಿಂದ ನಮಗೆ ಕೊನೆಗೆ ಯಾವುದು ಕೆಟ್ಟ ಪರಿಣಾಮ ಒಳ್ಳೆ ಪರಿಣಾಮ ಅಂತ ತಿಳ್ಕೊಬೋದು. ಈ ರೀತಿ ಬರ್ಕೊಂಡು ನಾವು ಆಮೇಲೆ ಇದನ್ನೆಲ್ಲ ಮಾಡಾದ್ಮೇಲೆ ನಮಗೆ ಯಾವುದು ಚೆನ್ನಾಗಿ ಬಂದಿದೆ ಮತ್ತು ಯಾವುದು ಚೆನ್ನಾಗಿ ಬಂದಿಲ್ಲ ಅಂತ ಎಲ್ಲ ನಾವು ಒಂದು ಚಾರ್ಟ್ನ ಮಾಡ್ಕೊಂಡಿದ್ದೀವಿ, ಅದನ್ನು ತೋರಿಸ್ತೀನಿ ಇವಾಗ. ಇದು 23ನೇ ದಿನ. 15ನೇ ದಿನದವರೆಗೆ ಇಲ್ಲಿ ಹಿಂದೆ ಬರ್ಕೊಂಡಿದ್ದೀನಿ. ಮತ್ತೆ ಅಷ್ಟು ದಿನ ಬಿಟ್ಟು 23ನೇ ದಿನಕ್ಕೆ ಹೋಗಿ ನೋಡಿದಾಗ ಯಾವ್ಯಾವ ಗಿಡಗಳು ಎಷ್ಟೆಷ್ಟು ಸೆಂಟಿಮೀಟರ್ ಬಂದಿದೆ ಅಷ್ಟನ್ನು ಮಾತ್ರ ಬರ್ಕೋಬೇಕು. ಎಷ್ಟೆಷ್ಟು ಸೆಂಟಿಮೀಟರ್ ಬಂದಿದೆ ಅಂತ ಬರ್ಕೊಂಡು ಅದನ್ನು ಒಟ್ಟು ಕೂಡಿಬಿಟ್ಟು ಎಷ್ಟು ಆನ್ಸರ್ ಬರುತ್ತೆ ಅದನ್ನು 3ರಿಂದ ಭಾಗಿಸ್ಬಿಟ್ಟು ಅದು ಎಷ್ಟು ಆನ್ಸರ್ ಬರುತ್ತೆ ಅದರಿಂದ ಇನ್ನೊಂದು ಗುಂಪನ್ನ ಕಳಿಬೇಕು. ಹೀಗೆ ಜೆ ಗುಂಪುವರೆಗೂ ಕಳೀತಾ ಬಂದ್ವಿ. ನನಗೆ ಅದರಲ್ಲಿ ಕೆಟ್ಟ ಪರಿಣಾಮ ಬಂದು ಬಿ ಗುಂಪು, ಸಿ ಗುಂಪು, ಡಿ ಗುಂಪು, ಎಫ್ ಗುಂಪು, ಜಿ ಗುಂಪು ಮತ್ತು ಐ ಗುಂಪು, ಜೆ ಗುಂಪು ಬಂತು. ಒಳ್ಳೆಯ ಪರಿಣಾಮ ಇ ಗುಂಪು ಮತ್ತು ಎಚ್ ಗುಂಪು ಬಂತು. ಇದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಉದ್ದೇಶ ಬಂದು ಒಂದೇ ತರಹದ ಸಸ್ಯಗಳಿಗೆ ಬೇರೆ ತರಹದ ಚಿಕಿತ್ಸೆ ನೀಡಬಹುದು. ಊಹೆಗಳು: ಸಸ್ಯಗಳಿಗೆ ರಾಸಾಯನಿಕ ಗೊಬ್ಬರ ಹಾಕಿದಾಗ ಚೆನ್ನಾಗಿ ಬೆಳೆಯಬಹುದು ಅಥವಾ ಸಸ್ಯಗಳಿಗೆ ಸಾವಯವ ಗೊಬ್ಬರ ಹಾಕಿದಾಗ ಚೆನ್ನಾಗಿ ಬೆಳೆಯಬಹುದು. ಸಸ್ಯಗಳಿಗೆ ರಾಸಾಯನಿಕ ಗೊಬ್ಬರ ಹೊಂದಾಣಿಕೆಯಾಗದೇ ಇರಬಹುದು. ಸಸ್ಯಗಳಿಗೆ ಸಾವಯವ ಗೊಬ್ಬರ ಹೊಂದಾಣಿಕೆಯಾಗದೇ ಇರಬಹುದು ಅಂತ ನೋಡೋದಕ್ಕೆ ಈ ಥರ ಇರ್ಬೋದು ಅಂತ ಊಹೆಗಳು ಬರ್ಕೊಂಡಿರೋದು. ಪ್ರಾಯೋಗಿಕ ವಿನ್ಯಾಸ: ಒಂದೇ ರೀತಿಯ ಬೀಜಗಳನ್ನು ಬೆಳೆಸಿ ವಿವಿಧ ರೀತಿಯ ಚಿಕಿತ್ಸೆ ನೀಡುವುದು. ಅಂದರೆ ಒಂದೇ ರೀತಿಯ ಬೀಜಗಳನ್ನು ಬೆಳೆಸ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಥರ ಚಿಕಿತ್ಸೆ ನೀಡೋದು. ಪ್ರಾಯೋಗಿಕ ಸಾಮಗ್ರಿಗಳು: 30 ಲೋಟ, 30 ಬೀಜ, ನೀಲಗಿರಿ ಎಲೆ ಅಂದರೆ ಗರ್ಕಿನ ಹಾಕಬಹುದು, ಮಣ್ಣು, ಸಾರಜನಕ ಅಂದರೆ ಯೂರಿಯಾ, ಪೊಟ್ಯಾಷಿಯಮ್ಮು, ಸುಣ್ಣ, ಬೇವಿನ ಎಲೆ, ನೀರು, ನಿಂಬೆ ಹಣ್ಣು ಅಂದರೆ ಅದನ್ನು ನಿಂಬೆ ರಸ ಮಾಡಬೇಕು, ಹುಳು ಕಾಂಪೋಸ್ಟ್, ಎರೆಹುಳು ಗೊಬ್ಬರ. ಇಷ್ಟನ್ನ ಬಳಸಿ ನಾವು ಚಿಕಿತ್ಸೆ ಹೇಗೆ ಮಾಡೋದು ಅಂತ ಪ್ರಾಯೋಗಿಕ ವಿಧಾನದಲ್ಲಿ ನೋಡ್ಬೋದು. ಮೊದಲಿಗೆ 30 ಲೋಟಗಳನ್ನ ತಗೊಂಡು ಆ 30 ಲೋಟಗಳಿಗೆ 30 ಬೀಜಗಳನ್ನು ಹಾಕ್ಬಿಟ್ಟು 15 ದಿನದವರೆಗೆ ಬೆಳೆಸೋದು. ಸಸಿಗಳು ಬೆಳೆದ ನಂತರ 14ನೇ ದಿನದಿಂದ ವಿವಿಧ ರೀತಿಯ ಚಿಕಿತ್ಸೆಗಳನ್ನ ನೀಡೋದು. ಪ್ರತಿದಿನ ಸಸಿಗಳು ಯಾವ ರೀತಿಯ ಚಿಕಿತ್ಸೆ ನೀಡ್ಬಿಟ್ಟು ಅವುಗಳ ಎತ್ತರ ಮತ್ತು ಎಲೆಗಳ ಸಂಖ್ಯೆಯನ್ನು ಬರ್ಕೋಬೇಕು. ಮತ್ತೆ ಅಷ್ಟು ದಿನ ಆದಮೇಲೆ 23ನೇ ದಿನದ ಸಹ ಎಲೆಗಳ ಸಂಖ್ಯೆ ಮತ್ತು ಎತ್ತರನ ಬರ್ಕೊಂಡು ಫಲಿತಾಂಶ ಹೇಗೆ ಬಂದಿದೆ ಅಂತ ನೋಡೋದು. ಫಲಿತಾಂಶ ಅಂದರೆ ಧನಾತ್ಮಕ ಬಂದಿರುವ ಸಸ್ಯಗಳು ಪಾಸಿಟಿವ್ ಅಂದರೆ ಉತ್ತಮ ಸಸ್ಯಗಳು, ಅವುಗಳಿಂದ ನಮಗೆ ಏನು ತೊಂದರೆ ಆಗಲ್ಲ ಅಂತ. ಋಣಾತ್ಮಕ ಬಂದಿರುವಂತಹ ಸಸ್ಯಗಳು ನೆಗೆಟಿವ್ ಅಂದರೆ ಆ ಸಸ್ಯಗಳಿಂದ ಕೆಟ್ಟ ಪರಿಣಾಮ ಬಂದು ಬೆಳೆಗಳು ನಾಶ ಆಗ್ತವೆ ಅಂತ. ತೀರ್ಮಾನ ಬಂದು ರೈತರು ಹೆಚ್ಚು ರಾಸಾಯನಿಕ ಬೆಳೆಗಳನ್ನು ಬೆಳೆಸಿ ಅವರ ಬೆಳೆಗಳನ್ನು ಅವರೇ ನಾಶ ಮಾಡ್ಕೋತಾರೆ. ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿದ ಆಹಾರ ಪದಾರ್ಥ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ. ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಸಿದ ಸಸ್ಯಗಳು ತುಂಬ ಚೆನ್ನಾಗಿ ಬರುತ್ತವೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. ಇದು ಅಳತೆ ಮಾಡಿ ಬರ್ಕೊಂಡು ಯಾವ ಥರ ಮಾಡಿದ್ವಿ ಅಂತ ಮತ್ತು ಸಸ್ಯಗಳು ಹೇಗೆ ಬೆಳೆದಿದ್ವು ಅನ್ನೋದನ್ನ ಇವು ಸಸ್ಯಗಳು ಹೇಗೆ ಬಂದಿದೆ ಅಂತ ತೋರಿಸೋದು. ನಾನು ಯಾವ್ಯಾವ ಸಸ್ಯ ಹೇಗೆ ಬೆಳೆಸಿದ್ದೆ, ಮೊದಲು ಹೇಗಿದ್ವು ಅನ್ನೋದನ್ನು ಪ್ರಿಂಟ್ ಹೊಡಿಸಿ ಇಲ್ಲಿಗೆ ಫೋಟೋ ಅಂಟಿಸಿದ್ದೀನಿ. ಅದು ಇದೊಂದು ಚಾರ್ಟ್ ಇದೆ.
ಮತ್ತು ಇದೆಲ್ಲ ಆದಮೇಲೆ ರೈತರ ಅಭಿಪ್ರಾಯ ಕೇಳಬೇಕಾಗಿತ್ತು. ನಾನು ನನ್ನ ಅಭಿಪ್ರಾಯನ ಫಸ್ಟ್ ಬರೆದಿದ್ದೀನಿ. ನನ್ನ ಅಭಿಪ್ರಾಯವೇನೆಂದರೆ, ನಾವು ರಾಸಾಯನಿಕ ಗೊಬ್ಬರವನ್ನು ಹೆಚ್ಚು ಬಳಸೋದ್ರಿಂದ ಬೆಳೆಗಳು ನಾಶವಾಗ್ತವೆ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿರುತ್ತದೆ. ಅದರಿಂದ ಸಾವಯವ ಗೊಬ್ಬರನ ಹೆಚ್ಚು ಬಳಸೋದ್ರಿಂದ ಬೆಳೆಗಳು ತುಂಬ ಚೆನ್ನಾಗಿ ಬರ್ತವೆ. ಅಂದರೆ 6 ತಿಂಗಳು ಲೇಟ್ ಆಗ್ಬೋದು, ಆದರೆ ತುಂಬ ಚೆನ್ನಾಗಿ ಬರ್ತವೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಮತ್ತು ಆಹಾರವನ್ನು ಸೇವಿಸಿದಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ರೈತರ ಅಭಿಪ್ರಾಯವೇನೆಂದರೆ, ಅವರು ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಎರಡನ್ನೂ ಸಹ ಅವ್ರ ಹೊಲಕ್ಕೆ ಬಳಸ್ತಾರಂತೆ. ಆದರೆ ಅವರೇ ಹೇಳಿದ್ರು, ರಾಸಾಯನಿಕ ಗೊಬ್ಬರನ ಹೆಚ್ಚು ಬಳಸಿದ್ರೆ ಬೆಳೆಗಳು ತುಂಬ ನಾಶ ಆಗಿಬಿಡ್ತವೆ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಅಂದರೆ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಸಾವಯವ ಗೊಬ್ಬರ ಬಳಸಿದಾಗ ಅದು ಗಿಡ ಬೆಳೆಯೋದು ಸ್ವಲ್ಪ 6 ತಿಂಗಳಾಗಿದ್ರೆ, ರಾಸಾಯನಿಕ ಗೊಬ್ಬರ ಬಳಸಿದ್ರೆ 3 ತಿಂಗಳಿಗೆ ಬೆಳ್ಕೊಳ್ಳುತ್ತೆ ಅಂತ ಹೇಳಿದ್ರು. ಆದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಮತ್ತು ಬೆಳೆಗಳು ಬೇಗ ನಾಶ ಆಗಿಬಿಡ್ತವೆ, ನಮಗೆ ಉತ್ತಮ ಇಳುವರಿ ಸಿಗಲ್ಲ. ಆದರೆ ನಾವು ಸಾವಯವ ಗೊಬ್ಬರನೇ ಬಳಸೋದು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕಾದು ನಾವು ಇದು ಮಾಡಿದ್ರೆ ತುಂಬ ಚೆನ್ನಾಗಿರೋ ಬೆಳೆಗಳು ಬರ್ತವೆ ಮತ್ತು ಉತ್ತಮ ಆರೋಗ್ಯನ ಕಾಪಾಡ್ಕೊಳ್ಬೋದು. ನಾವು ಯಾರಿಗೂ ಆರೋಗ್ಯಕ್ಕೆ ಹಾನಿ ಉಂಟಾಗಲ್ಲ. ಬೇರೆ ಥರ ಕ್ರಿಮಿ ಕೀಟನಾಶಕಗಳನ್ನ ಹೋಗ್ಸೋಕ್ಕೋಸ್ಕರ ಯಾವ್ಯಾವುದೋ ಥರ ಔಷಧಿಗಳನ್ನ ಹೊಡೆದ್ಬಿಟ್ಟು ಬೆಳೆಗಳು ತುಂಬ ನಾಶ ಆಗ್ತಾ ಹೋಗ್ತವೆ ಮತ್ತು ನಮ್ಮ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಅದರಿಂದ ನಾವು ಸಾವಯವ ಗೊಬ್ಬರನ ಬಳಸ್ತೀವಿ, ಅದರಿಂದ ಚೆನ್ನಾಗಿ ಬರುತ್ತೆ ಅಂತ ರೈತರು ಹೇಳಿದ್ರು. ಮತ್ತು ನನ್ನ ಮತ್ತು ರೈತರ ಅಭಿಪ್ರಾಯ ಏನೆಂದರೆ, ನಾವು ರಾಸಾಯನಿಕ ಗೊಬ್ಬರನ ಹೆಚ್ಚು ಬಳಸಬಾರ್ದು, ಸಾವಯವ ಗೊಬ್ಬರನೇ ತುಂಬ ಚೆನ್ನಾಗಿ ಬೆಳೆಸೋದ್ರಿಂದ ಅವು ಗಿಡಗಳು. ನನ್ನ ಮತ್ತು ರೈತರ ಅಭಿಪ್ರಾಯವೇನೆಂದರೆ, ರಾಸಾಯನಿಕ ಗೊಬ್ಬರನ ಬಳಸಬೇಡಿ, ಸಾವಯವ ಗೊಬ್ಬರನೇ ಹೆಚ್ಚೆಚ್ಚು ಬಳಸಿ. ಸ್ವಲ್ಪ ಲೇಟ್ ಆದರೂ ಅಂದರೆ ಬೆಳೆಗಳು ತುಂಬ ಚೆನ್ನಾಗಿ ಬರ್ತವೆ ಮತ್ತು ಉತ್ತಮ ಅವ್ರಿಗೆ ಇಳುವರಿನೂ ಒಳ್ಳೆಯದು ಸಿಗುತ್ತೆ ಮತ್ತು ತಿನ್ನೋರಿಗೆ ಆಹಾರ ಕೂಡ ಹಾನಿನ ಉಂಟು ಮಾಡಲ್ಲ, ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತೇನೆ. ಇಷ್ಟನ್ನು ಮಾಡೋಕ್ಕೆ ಹೇಳಿದ್ರು, ಇಷ್ಟನ್ನು ಮಾಡಿ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಧನ್ಯವಾದ. ನನ್ನ ಹೆಸರು ಪೂರ್ಣಿಮಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಆಲ್ರೌಂಡರ್ ಕ್ಲಬ್ ಕೃಷಿ ವಿಜ್ಞಾನ. ನಂದಿ ಸರು ಕೃಷಿ ವಿಜ್ಞಾನ ಅಂತ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು. ಅದರಲ್ಲಿ ಮೊದಲಿಗೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಏನೇನಾಗಿದೆ ಅದನ್ನೆಲ್ಲ ಹೇಳೋದು. ಮೊದಲಿಗೆ ನಮಗೆ 30 ಲೋಟಗಳನ್ನ ಪ್ಲಾಸ್ಟಿಕ್ ಲೋಟಗಳು ಕೊಟ್ಟಿದ್ರು. ಆಮೇಲೆ 30 ಅವರೆಕಾಳು ಬೀಜ ಕೊಟ್ಟಿದ್ರು. ಅದನ್ನು ಸಪ್ಪೆ ಮಣ್ಣು ತಗೋಬೇಕು. 30 ಲೋಟನ 3 ಗುಂಪಾಗಿ ಮಾಡ್ಕೋಬೇಕು. 10 ಗ್ರೂಪ್ ಆಗುತ್ತೆ. 10 ಗ್ರೂಪ್ ಆದರೆ 3 ಲೋಟನು ಮೊದಲನೇ ಗುಂಪಿಗೆ ಮುಕ್ಕಾಲು ಭಾಗ ಮಣ್ಣನ್ನು ತುಂಬಿ ಅದಕ್ಕೆ ಬೀಜ ಹಾಕಬೇಕು. ಬೀಜ ಹಾಕಿದ್ಮೇಲೆ ಅದನ್ನು 15 ದಿನವರೆಗೆ ಬಿಟ್ಬಿಡ್ಬೇಕು. ದಿನ ನೀರು ಹಾಕೋತಾ ಇರಬೇಕು. ಆಮೇಲೆ ಅದು ಮೊಳಕೆ ಹೊಡೆದು ಪೈರಾಗುತ್ತೆ, ಪ್ಲ್ಯಾಂಟ್ಸ್ ಎಲ್ಲ ಬರುತ್ತೆ. ಬಂದಾಗ ಅಲ್ಲಿ 15 ದಿನ ಆದಮೇಲೆ 16ನೇ ದಿನ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡೋದು ಹೇಗೆಂದರೆ, ಮೊದಲಿಗೆ ನಾವು ಎ ಗ್ರೂಪ್ನ ನಿಯಂತ್ರಣ ಗ್ರೂಪಾಗಿ ಮಾಡ್ಕೊಂಡಿರ್ತೀವಿ. ಬಿ ಗ್ರೂಪ್ನ ಎರೆಹುಳು ಗೊಬ್ಬರ, ಆ ಥರ ಜೆವರೆಗೆ ಗ್ರೂಪನ್ನು ಮಾಡ್ಕೋಬೇಕು. ಜೆವರೆಗೆ ಗ್ರೂಪ್ ಮಾಡಿಕೊಂಡು ಮೊದಲನೇದು ಎ ನಿಯಂತ್ರಣ ಗುಂಪು, ಬಿ ಎರೆಹುಳು ಗೊಬ್ಬರ, ಸಿ ನೀರು, ಡಿ ನಿಂಬೆ ರಸ ಪ್ಲಸ್ ಸುಣ್ಣ, ಮತ್ತು ಇ ಪೊಟ್ಯಾಷಿಯಂ, ಎಫ್ ನೀಲಗಿರಿ ಒಣಗಿದ ಎಲೆಯನ್ನು ಪುಡಿ ಮಾಡಬೇಕು. ಜಿ ಗ್ರೂಪ್ಗೆ ಒಣಗಿದ ಬೇವಿನ ಪುಡಿಯನ್ನು ಹಾಕಬೇಕು. ಎಚ್ ಗ್ರೂಪ್ಗೆ ಸುಣ್ಣ ಹಾಕಬೇಕು. ಐ ಗ್ರೂಪ್ಗೆ ಯೂರಿಯಾ ಹಾಕಬೇಕು. ನೆಕ್ಸ್ಟ್ ಲಾಸ್ಟ್ ಜೆ ಗ್ರೂಪ್ಗೆ ಒಂದನೇ ಪ್ಲ್ಯಾಂಟ್ನ ಪೂರ್ತಿ ಬಿಸಿಲಲ್ಲಿಡಬೇಕು, ಇನ್ನೊಂದನ್ನು ಪೂರ್ತಿ ನೆರಳಲ್ಲಿಡಬೇಕು, ಇನ್ನೊಂದನ್ನು ಪೂರ್ತಿ ಒಂದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಸಿಲಲ್ಲಿಡಬೇಕು, ಮಧ್ಯಾಹ್ನದಿಂದ ರಾತ್ರಿವರೆಗೆ ನೆರಳಲ್ಲಿ ಇಡಬೇಕು. ಈ ಥರ ಮಾಡೋಕ್ಕೆ ಹೇಳಿದರು. ಆಮೇಲೆ ಫಸ್ಟ್ನೇ ಚಾರ್ಟನ್ನು ಹೇಗೆ ಬರೆಯೋದು ಅಂತ ಚಾರ್ಟನ್ನು ಮಾಡಿದ್ದೀವಿ ನೋಡಿ. ಮೊದಲನೇದು ಸಸ್ಯದ ಸಂಖ್ಯೆ ಅಂತ ಹಾಕೋಬೇಕು. ಆಮೇಲೆ ಗುಂಪಿನ ಸಂಖ್ಯೆ ಅಂತ ಹಾಕೋಬೇಕು. ಗುಂಪಿನ ಪ್ರಕಾರ, ಚಿಕಿತ್ಸೆಯ ಪ್ರಕಾರ, ನೀರಿನ ಪ್ರಮಾಣ, ಬೆಳಕಿನ ಪ್ರಮಾಣ, ವಿಶೇಷ ವಸ್ತುಗಳು, ಲಾಸ್ಟಿಗೆ ವಿಶೇಷ ವಸ್ತುಗಳ ಆರಂಭ ದಿನ ಅಂತ ಹಾಕ್ಕೊಂಡು ಇದು ಮಾಡಿದ್ರು. ಅದನ್ನು ಬರೆದಿದ್ದೀನಿ. ಇವಾಗ ಇದನ್ನೆಲ್ಲ ಬರೆದಾದ್ಮೇಲೆ ಅದು 15 ದಿನವರೆಗೆ ನಾವು ಏನೇನು ಟ್ರೀಟ್ಮೆಂಟನ್ನು ಮಾಡ್ತೀವಿ, ಆ ಟ್ರೀಟ್ಮೆಂಟನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ, ಎಲ್ಲ ಟ್ರೀಟ್ಮೆಂಟನ್ನು ಮಾಡಾದ್ಮೇಲೆ ಅದ್ರ ಜೊತೆಗೆ ನಾವು 15 ದಿನದವರೆಗೆ ನಾವು ಒಂದು ಚಾರ್ಟನ್ನು ತಗೊಂಡು ನೋಡಿ,
ಈ ಚಾರ್ಟನ್ನ ತಗೊಂಡು ಒಂದು ಚಾರ್ಟನ್ನ ತಗೊಂಡು ಭಾಗ ಮಾಡ್ಕೋಬೇಕು. ಆ ಭಾಗ ಮಾಡಿಕೊಂಡು ಸೆಂಟಿಮೀಟರ್ ಮತ್ತು ಎಲೆಗಳ ಸಂಖ್ಯೆಯನ್ನು ಬರ್ಕೋಬೇಕು. ಎಲೆಗಳ ಸಂಖ್ಯೆ ಬರ್ಕೊಂಡಾದ್ಮೇಲೆ ನೋಡಿ, ಮೊದಲನೇದು ಸಸ್ಯ ಸಂಖ್ಯೆ, ಗುಂಪಿನ ಸಂಖ್ಯೆ ಅಂತ ಹಾಕ್ಬಿಟ್ಟು ದಿನ 1 ದಿನ 7 ಹೋಗಿ 15 ದಿನದಲ್ಲಿ ಬರ್ಕೊಂಡಿದ್ದೀನಿ. ಇದು ಸೆಂಟಿಮೀಟರ್ ಸಸ್ಯದ ಎತ್ತರವನ್ನ ಬರ್ಕೋಬೇಕು. ಈ ಕಡೆ ಎಲೆಗಳ ಸಂಖ್ಯೆಯನ್ನ ಬರ್ಕೋಬೇಕು. ದಿನ ಎಷ್ಟೆಷ್ಟು ಇದು ಮಾಡ್ತೀವಿ ಅಷ್ಟನ್ನ ಬರ್ಕೋಬೇಕು. ಇದಾದ್ಮೇಲೆ ಇದನ್ನ ಸುಮ್ಮನೆ ಎಕ್ಸಾಂಪಲ್ ಮಾಡಕ್ ಹೇಳಿದ್ದು. ಅದಾದ್ಮೇಲೆ 23ನೇ ದಿನದ ಎಲೆಗಳ ಸಂಖ್ಯೆ ಮತ್ತು ಸೆಂಟಿಮೀಟರ್ಗಳದ್ದು ಬರ್ಕೊಳಕ್ ಹೇಳಿದ್ರು, ಅದನ್ನು ಬರ್ಕೊಂಡಿದ್ದೀನಿ. ಇವಾಗ ನಾವು 23ನೇ ದಿನದ ಎಲೆಗಳ ಸಂಖ್ಯೆ ಮತ್ತೆ ಸಸ್ಯದ ಎತ್ತರ ತಗೊಂಡಿದ್ವಲ್ಲ, ಸಂಖ್ಯೆ ತಗೋಬೇಕು. ಆಮೇಲೆ ಗುಂಪಿನ ಸಂಖ್ಯೆ ತಗೊಂಡು ದಿನ 1ರಲ್ಲಿ ಎ ಇಂದ ಜಿ ವರೆಗೆ ಎಷ್ಟು ಸಸ್ಯದ ಎತ್ತರ ಬಂದಿದೆ ಅಂತ ನೋಡ್ಕೊಂಡಿದ್ದೀನಿ. ನೋಡ್ಕೊಂಡಾದ್ಮೇಲೆ ಅದ್ರ ವ್ಯಾಲ್ಯೂಸ್ ಅನ್ನ ಬರ್ಕೊಂಡಿದ್ದೀನಿ. A B C D E F G H I J ಇದನ್ನೆಲ್ಲ ಬರ್ಕೊಂಡಿದ್ದೀನಿ. ಅವು ಪ್ಲಸ್ ಮೈನಸ್ ಬಂದರೆ ಕೆಟ್ಟ ಪರಿಣಾಮ, ಪ್ಲಸ್ ಬಂದರೆ ಒಳ್ಳೆಯ ಪರಿಣಾಮ, ಅದನ್ನು ನಾನು ಬರ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಉದ್ದೇಶ ಅಂತ ಹೇಳೋಕ್ಕೋದ್ರೆ ಒಂದೇ ತರಹದ ಸಸ್ಯಗಳಿಗೆ ಬೇರೆ ತರಹದ ಚಿಕಿತ್ಸೆ ನೀಡಬಹುದು. ಊಹೆಗಳು, ಸಸ್ಯಗಳಿಗೆ ರಾಸಾಯನಿಕ ಗೊಬ್ಬರ ಹೊಂದಾಣಿಕೆಯಾಗಬಹುದು. ಸಸ್ಯಗಳಿಗೆ ಸಾವಯವ ಗೊಬ್ಬರ ಹಾಕಿದರೆ ಚೆನ್ನಾಗಿ ಬೆಳೆಯಬಹುದು. ಮತ್ತೆ ಪ್ರಾಯೋಗಿಕ ವಿನ್ಯಾಸ, ಪ್ರಾಯೋಗಿಕ ಸಾಮಗ್ರಿ, ಪ್ರಯೋಗದ ವಿಧಾನ, ಮತ್ತೆ ಫಲಿತಾಂಶ ಮತ್ತೆ ತೀರ್ಮಾನ ಇದನ್ನೆಲ್ಲ ಬರ್ಕೊಂಡಾಯ್ತು. ಬರ್ಕೊಂಡಾದ್ಮೇಲೆ ರೈತರ ಒಪಿನಿಯನ್ ಅಂದರೆ ರೈತರ ಅಭಿಪ್ರಾಯ ಮತ್ತು ನನ್ನ ಅಭಿಪ್ರಾಯ ಏನೆಂದರೆ ನೋಡಿ, ನನ್ನ ಅಭಿಪ್ರಾಯ ಪ್ರಕಾರ ರೈತರಿಗೆ ಹೇಳುವ ಮಾತೆಂದರೆ ಎಲ್ಲ ರೈತರು ಕೂಡ ಬೆಳೆಗಳನ್ನು ಚೆನ್ನಾಗಿ ನೋಡಿಕೊಂಡು ಅವುಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಆದರೂ ಕೂಡ ಅವರಿಗೆ ಕೆಲವೊಮ್ಮೆ ಬೆಳೆಗಳು ಚೆನ್ನಾಗಿ ಬರುವುದಿಲ್ಲ. ಅದಕ್ಕೆ ಕಾರಣ ಏನೆಂದರೆ ಅವರು ಸಾವಯವ ಗೊಬ್ಬರವನ್ನು ಕಡಿಮೆ ಹಾಕುತ್ತಾರೆ, ರಾಸಾಯನಿಕ ಗೊಬ್ಬರವನ್ನು ಹೆಚ್ಚು ಹಾಕುತ್ತಾರೆ. ಅದರಿಂದ ಅವರಿಗೆ ಬೆಳೆಗಳು ಚೆನ್ನಾಗಿ ಬರುವುದಿಲ್ಲ. ಅದಕ್ಕೆ ಸಾವಯವ ಗೊಬ್ಬರ ಬಳಸಿದರೆ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತದೆ. ಸಾವಯವ ಗೊಬ್ಬರವೆಂದರೆ ಎರೆಹುಳು ಗೊಬ್ಬರ, ಬೇವಿನ ಪುಡಿ, ನೀಲಗಿರಿ ಪುಡಿ, ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕುವುದು. ಇದನ್ನೆಲ್ಲ ಬೆಳೆಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಫಸಲು ಬರುತ್ತದೆ. ನೆಕ್ಸ್ಟ್ ಫಾರ್ಮರ್ಸ್ ಒಪಿನಿಯನ್ ಅಂದರೆ ರೈತರ ಅಭಿಪ್ರಾಯ. ನಾವೆಲ್ಲ ರೈತರು, ನಾವು ಸಾವಯವ ಗೊಬ್ಬರವನ್ನು ಕಡಿಮೆ ಹಾಕುತ್ತೇವೆ, ರಾಸಾಯನಿಕ ಗೊಬ್ಬರವನ್ನು ಹೆಚ್ಚು ಹಾಕುತ್ತೇವೆ. ಯೂರಿಯಾ, ಪೊಟ್ಯಾಷಿಯಂ, DAP ಇವನ್ನೆಲ್ಲ ನಾನು ರೈತನಾದವನು ಹಾಕುತ್ತೇನೆ. ಆಮೇಲೆ ಒಂದು ದಿನ ನಾನು ಹೊಲಕ್ಕೆ ಹೋಗಿ ಯೂರಿಯಾ ಮತ್ತು ಪೊಟ್ಯಾಷಿಯಂ ಹಾಕಿದೆ. ಮಾರನೇ ದಿನ ಹೊಲಕ್ಕೆ ಹೋಗಿ ನೋಡಿದಾಗ ಬೆಳೆಗಳೆಲ್ಲ ಒಣಗಿ ಹೋಗಿತ್ತು. ಆಗ ಸಾವಯವ ಗೊಬ್ಬರ ಹಾಕಲು ಶುರು ಮಾಡಿದೆ. ಆಗ ಬೆಳೆಗಳು ಇನ್ನೂ ಚೆನ್ನಾಗಿ ಬಂದಿತ್ತು. ಆಮೇಲೆ ಸಾವಯವ ಗೊಬ್ಬರ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಫಸಲು ಬಂದಿತ್ತು. ಇದೇ ನಾನು ರೈತನಾದವನು ನೀಡುವ ಅಭಿಪ್ರಾಯ. ನಮಗೆ ಮಳೆ ಬೆಳೆ ಕಡಿಮೆ ಇರುತ್ತದೆ, ಲಾಸ್ಟಿಗೆ ನಮಗೆ ನಷ್ಟವೇ ಸಿಗುವುದು. ರೈತರ ಅಭಿಪ್ರಾಯ ಮತ್ತು ನನ್ನ ಅಭಿಪ್ರಾಯ, ನಾನು ಹೇಳಿದ ತರಹ ಸಾವಯವ ಗೊಬ್ಬರ ಹಾಕಬೇಕು. ರೈತರು ಗೊತ್ತಿಲ್ಲದೆ ರಾಸಾಯನಿಕ ಗೊಬ್ಬರವನ್ನು ಹಾಕುತ್ತಿದ್ದರು. ಸಾವಯವ ಗೊಬ್ಬರವನ್ನು ಹಾಕಿ ಎಂದು ರೈತನಾದನ್ನು ನಾನು ಹೇಳುತ್ತಿದ್ದೇನೆ. ಎಲ್ಲ ರೈತರು ಸಾವಯವ ಗೊಬ್ಬರವನ್ನು ಬಳಸಿ. ನಾನು ಹೇಳಿದ ಥರ ಸಾವಯವ ಗೊಬ್ಬರ ಹಾಕಿದರೆ ನಷ್ಟವಾಗುವುದಿಲ್ಲ. ಅದೇ ರಾಸಾಯನಿಕ ಗೊಬ್ಬರವನ್ನು ಹಾಕಿದರೆ ನಮಗೆ ನಷ್ಟವಾಗುತ್ತದೆ. ಅದಕ್ಕೆ ಆದಷ್ಟು ಚೆನ್ನಾಗಿರುವ ಗೊಬ್ಬರವನ್ನು ಬಳಸಿ ಎಂದು ಹೇಳುತ್ತೇನೆ ಎಂದು ಈ ಅಭಿಪ್ರಾಯನೆಲ್ಲ ಕಲೆಕ್ಟ್ ಮಾಡಿದೆ. ಧನ್ಯವಾದಗಳು. ಆಮೇಲೆ ನಾವು ಕ್ರಮ ಸಂಖ್ಯೆ, ಗುಂಪಿನ ಪ್ರಕಾರ, ಸಸ್ಯಗಳ ಚಿತ್ರಗಳು, ಪರಿಣಾಮ ಅಂತ ತಗೊಂಡು ನಾವು ಇಷ್ಟಿನ ಟ್ರೀಟ್ಮೆಂಟ್ ಎಲ್ಲ ಹೇಗೆ ಮಾಡಿದ್ವಿ. ಅದಾದ್ಮೇಲೆ ಅದಕ್ಕೆ ಗಿಡಗಳೆಲ್ಲ ಲಾಸ್ಟಿಗೆ ಹೇಗೆ ಬಂದಿದೆ ಅಂತ, ಮೊದಲನೇ ಗುಂಪು ಎ, ಕ್ರಮ ಸಂಖ್ಯೆ 1 ಎ ನಿಯಂತ್ರಣ ಗುಂಪು ಅದು ಆಯ್ತಾ. ನೆಕ್ಸ್ಟ್ ಎರಡನೇದು ಬಿ, ಉಳು ಕಾಂಪೋಸ್ಟ್. ಆ ಥರ ಜೇವರೆಗೆ ನಾನು ಪ್ಲಾಂಟ್ಸ್ ಚಿತ್ರನ ನಾನು ಪಿಕ್ಚರ್ನ ಅಂಟಿಸಿದ್ದೀನಿ ನೋಡಿ. ಧನ್ಯವಾದಗಳು. ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಆಲ್ರೌಂಡರ್ ಕ್ಲಬ್ ವತಿಯಿಂದ ಕೃಷಿ ವಿಜ್ಞಾನ ಪ್ರಾಜೆಕ್ಟ್ ಕೊಟ್ಟಿದ್ದರು. ನಾವೇನು ಪ್ರಾಜೆಕ್ಟ್ನ ಮಾಡಿದ್ದೀವಿ ಅದ್ರ ಬಗ್ಗೆ ರೈತರ ಹತ್ರ ಹೋಗಿ ಹೇಳಿ ಅವ್ರು ಏನು ಸಜೆಷನ್ ಕೊಡ್ತಾರೆ ಅದನ್ನ ಅಭಿಪ್ರಾಯವನ್ನು, ಅವ್ರ ಒಪಿನಿಯನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂತ ಸರ್ ಹೇಳಿದರು. ಅದಕ್ಕೆ ನಾವು ಇವತ್ತು ರಾಜಪ್ಪನವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಇವಾಗ ಅವರು ಏನು ಮಾಹಿತಿ ಕೊಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಈಗ ನಾವು ಆಲತ್ತೂರು ಶಾಲೆಯಿಂದ ಬಂದಿದ್ದೀವಿ ಇಲ್ಲಿಗೆ ನಿಮ್ಮ ಹತ್ರಕ್ಕೆ.
ಅಂದರೆ ಈಗ ನೀವು ಏನು ಬಿತ್ತನೆ ಅವರೇ ಬಿತ್ತನೆ ಏನು ಮಾಡ್ತೀರಾ ಅದನ್ನ ಹೇಗೆ ಮಾಡ್ತೀರಾ ಅನ್ನೋದು ಸ್ವಲ್ಪ ಹೇಳಿ. ಈಗ ಹ್ಞೂ ಗೊಬ್ಬರ 17 ಹ್ಞೂ DAP ಹ್ಞೂ ಅವು ಎಣ್ಣೆ ಹಾಕೋದು ಇನ್ಯಾವುದಕ್ಕೆ ಹಾಕೋದು DAP 17 ಹ್ಞೂ ಸೈಡಲ್ಲಿ ಆಫ್ ಮಾಡು ನೀವು ಹೇಳಿರೋದಕ್ಕೆ ಹ್ಞೂ ಬಿತ್ತನೆ ಮಾಡ್ತೀವಿ ಅಂತ ಹೇಳಿ. ಬಿತ್ತನೆ ಮಾಡ್ತೇವೆ, ಹ್ಞೂ ಉಳುಮೆ ಮಾಡ್ತೇವೆ, ಉಳುಮೆ ಮಾಡಿದ್ಮೇಲೆ ಗೊಬ್ಬರ ಹಾಕ್ತೇವೆ, ಹ್ಞೂ ಗೊಬ್ಬರ ಹಾಕಿದ್ಮೇಲೆ ಹ್ಞೂ ಭಾಳ ಬಂದಮೇಲೆ ನಿಲ್ಲಿಸ್ತೇವೆ, ಹ್ಞೂ ಔಷಧಿ ಅದು ಇನ್ನೇನಲ್ಲಿ. ನಮಗೆ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು. ಅವರೆಕಾಳು 30 ಲೋಟ ನೀರು ಕುಡಿತಾರೆ ಲೋಟ, ಅವಕ್ಕೆ ಮುಕ್ಕಾಲು ಭಾಗ ಮಣ್ಣನ್ನು ತುಂಬಿಟ್ಟು ಅದಕ್ಕೆ ಅವರೇ ಬಿತ್ತನೆ ಮಾಡಿ ಅಂತ ಹೇಳಿದ್ರು. ಬಿತ್ತನೆ ಮಾಡಿದ್ವಿ. ಅದು ಪೈರು ಬಂದಾಗ ಇಷ್ಟು ಉದ್ದ ಪೈರೆಲ್ಲ ಬರುತ್ತಲ್ಲ, ಅಷ್ಟು ಬಂದಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಚಿಕಿತ್ಸೆ ನೀಡಿ ಅಂತ ಹೇಳಿದರು. ನಾವು ನಿಯಂತ್ರಣ ಗುಂಪು ಮಾಡ್ಕೊಂಡಿದ್ವಿ, ಸುಣ್ಣ ಹಾಕಿದ್ವಿ, ನಿಂಬೆ ರಸ, ಬೇವಿನೆಲೆ ಪುಡಿ, ಎರೆಹುಳು ಗೊಬ್ಬರ, ಇದನ್ನು ಗರಿಕೆ ಎಲ್ಲನೂ ಹಾಕಿದ್ವಿ. ಇದನ್ನೆಲ್ಲ ಹಾಕಿದಾಗ ಯಾವ್ಯಾವ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ನಮಗೆ? ಬೇವಣ ಇದು ಹಿಂಡಿ ಹೊಡೆದ್ರೆ ಗಿಡಗಳು ಚೆನ್ನಾಗಿ ಬರೋದು. ಆಮೇಲೆ ಈ ಹುಳು ಯಾವುದು ಬರಲ್ಲ. ಇನ್ಯಾವುದು ಇನ್ನು ಬಾಕಿ ಔಷಧಿಗಳು ಏನು ಡೆವಲಪ್ ಬರಲ್ಲ. ಇದು ಗರಿಕೆ ಬರುತ್ತಾ? ಗರ್ಕ ಬರಲ್ಲ, ಗರ್ಕ ಬರಲ್ಲ, ಅದು ಬರಲ್ಲ. ಗರ್ಕ ಬರಲ್ಲ. ಆಮೇಲೆ ಇನ್ನದು ಎರೆಹುಳು ಗೊಬ್ಬರ ಹಾಕಿದ್ರೆ ಎರೆಹುಳು ಗೊಬ್ಬರ ಹಾಕಿದ್ರೆ ಬೇವಣ ಬೀಜ ತಿಂದು ಹಾಕುತ್ತೆ ಎರೆಹುಳನ, ಅದು ಚೆನ್ನಾಗಿ ಬರುತ್ತೆ. ಮತ್ತು ಇದು ಯೂರಿಯಾ ಪೊಟ್ಯಾಸ್ ಹಾಕಿದ್ರೆ ತಾಳು ಡೆವಲಪ್ ಆಯ್ತು. ತಾಳು ಇದು ಡೆವಲಪ್ ಆಯ್ತು, ಡೆವಲಪ್ ಆಗುತ್ತೆ. ನೆಕ್ಸ್ಟು ಸುಣ್ಣ ಹಾಕಿದ್ರೆ? ಸುಣ್ಣ ಹಾಕಿದ್ರೆ ಸುಟ್ಟೋಯ್ತು. ನಿಂಬೆ ರಸ? ನಿಂಬೆ ರಸ ಹಾಕಿದ್ರೆ ಹುಳಿ ಅಲ್ವಾ ಅದು, ಸುಟ್ಟೋಗುತ್ತೆ. ಅದು ಸುಟ್ಟೋಗುತ್ತೆ ಅದರಿಂದ. ಮತ್ತು ನೀರು ಹಾಕಿದ್ರು ಕೂಡ ಏನು ಹಾಕ್ತೆ ಬರೀ ನೀರು ಹಾಕಿದ್ರೆ ಅದು ಡೆವಲಪ್ ಆಗಲ್ಲ. ಬರೀ ನೀರು ಹಾಕಿದ್ರೇನು ಬೆಳೆಯಲ್ಲ. ಈ ಥರ ಗೊಬ್ಬರ ಅದನ್ನೆಲ್ಲ ಬೆಳೆಯೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದ. ನನ್ನ ಹೆಸರು ನಿತ್ಯಶ್ರೀ ಅಂಕೇಶ್ ಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒರಿಯಾಲ. ಕೃಷಿ ವಿಜ್ಞಾನದವರು ನನಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ದರು. ಅದನ್ನು ನಾನು ಮಾಡಿ ಯಾವ್ಯಾವ ಥರ ಕೃಷಿನ ಬೆಳೆಯೋದು ಅಂತ ರೈತರಿಗೆ ಹೇಳೋಕ್ಕೆ ಬಂದಿದ್ದೀನಿ. ಬಸಪ್ಪ ಅನ್ನೋ ಒಬ್ಬರ ಹತ್ರ ಇಂಟರ್ವ್ಯೂ ತಗೋತಾ ಇದ್ದೀನಿ. ಬಸಪ್ಪ, ನೀವು ಅವರೇ ಬೆಳೆನ ಬೆಳೆದಿದ್ರಾ? ಬೆಳೆದಿದ್ದೇವೆ. ಯಾವ ಥರ? ಅದನ್ನು ನಾಟಿ ಮಾಡೋದು. ನಾಟಿ ಮಾಡಿಬಿಟ್ಟು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಸ್ಪ್ರಿಂಕ್ಲರ್ ನೀರು ಮಡಿಕೊಂಡು ನೀರು ಅವು ಚೆನ್ನಾಗಿ ಬರಬೇಕು ಅಂದರೆ ಏನಾಗ್ತಿಲ್ಲ ಅದಕ್ಕೆ ಅದೇ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಸೀಮೆ ಗೊಬ್ಬರ, ಪೊಟ್ಯಾಸು 17 ಕೊಡ್ತೀನಿ. ಆಮೇಲೆ ಇನ್ನೇನು ಹಾಕಲ್ಲ? ಇನ್ನೇನು ನೀರಾವರಿ ನೀರು ಕೊಟ್ಕೊಳ್ಳೋದು. ಚೆನ್ನಾಗಿ ಬೆಳೀತದೆ. ಚೆನ್ನಾಗಿ ಬರ್ತದೆ. ಸರಿ ಆಯಿತು. ಯೂರಿಯಾ ಹಾಕಿದ್ರೆ ಚೆನ್ನಾಗಿ ಬರುತ್ತಾ? ಯೂರಿಯಾ ಹಾಕಿದ್ರೆ ಅದು ಜಾಸ್ತಿ ಆಗುತ್ತೆ, ಅದು ಸ್ವಲ್ಪ ಹಾಕ್ಬೋದು. ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕಿದ್ರೆ ಬೆಳೆಸುತ್ತೆ. ಪೊಟ್ಯಾಸು 10-20 ಎಲ್ಲ ಹಾಕ್ಬೋದು. ಎರೆಹುಳ ಗೊಬ್ಬರ? ಎರೆಹುಳ ಗೊಬ್ಬರನ ಹಾಕ್ತೀವಿ. ಬೇವಿನ ಎಲೆ? ಬೇವಿನ ಹಿಂಡಿನೂ ಕೊಡ್ತೀವಿ. ಜಾಸ್ತಿ ನೆರಳು ಕೊಡ್ತೀರಾ ಇಲ್ಲ ಬಿಸಿಲು ಕೊಡ್ತೀರಾ? ಎರಡು ಸಮವಾಗಿ. ಎರಡು ಸಮವಾಗಿ. ಎರಡು ಇರಬೇಕು. ಆ ಥರ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆಯೋದು. ಹೌದು. ಆ ಥರ ಬೆಳಿತೀರಾ. ಇನ್ನೇನು ಬೆಳೆದಿದ್ದೀರಾ ನೀವು? ಇಂದು ಬಾಳೆ ಬೆಳೆದೀವಿ. ಬಾಳೆ ಎಲ್ಲ ಗೊನೆ ಬಂದಿದೆ ಈಗ. ಬಾಳೆ ಗೊನೆ 10-26 ಪೊಟ್ಯಾಸು ಕೊಟ್ಟಿರ್ತೀವಿ. ಸ್ಪ್ರೇಯರ್ ಮಾಡ್ತೀವಿ ಔಷಧಿ, ಕ್ರಿಮಿಕೀಟ ಅದಕ್ಕೆ. ಅದನ್ನು ಬೆಳಿತೀವಿ, ಚೆನ್ನಾಗಿ ಬಂದಿದೆ ಬೆಳೆ. ಕೃಷಿ ವಿಜ್ಞಾನದವರು ನಮಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ರು. ಅದನ್ನು ನಾವು ಮಾಡಿ ರೈತರು ಯಾವ ಥರ ಹಾಕಬೇಕು, ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂತ ನಮ್ಗೆ ಗೊತ್ತಾಗೋಕ್ಕೆ ಆ ಥರ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು. ಅದನ್ನು ನಾನು ಮಾಡಿದ್ವಿ. ಅದನ್ನು ನಿಮಗೆ ಹೇಳೋಕ್ಕೆ ಇವತ್ತು ಬಂದಿದ್ವಿ. ಧನ್ಯವಾದಗಳು. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡುಗೂರು. ಆಲ್ರೌಂಡರ್ ಕ್ಲಬ್ ಕೃಷಿ ವಿಜ್ಞಾನ. ನನ್ನ ಹೆಸರು ಲಾವಣ್ಯ. ನನ್ನ ಹೆಸರು ಸ್ನೇಹಾಂಜಲಿ.
ರೈತರ ಹತ್ರ ಸಜೆಷನ್ ಕೇಳಿದ್ರು. ಅದನ್ನ ನಾವು ಮಲ್ಲೇಶನ ರೈತರ ಹತ್ರ ಕೇಳಕ್ ಬಂದಿದ್ದೀವಿ. ನೀವು ಹೊಲದಲ್ಲಿ ಏನಾದ್ರು ಅವರೇ ಬಿತ್ತನೆ ಮಾಡ್ತೀರಲ್ಲ, ಯಾವ್ಯಾವ ತರ ಗೊಬ್ಬರನ ಬಳಸ್ತೀರಾ? ಯೂರಿಯಾ ಹಾಕ್ತೀವಿ, ಪೊಟಾಕ್ಸ್ ಹಾಕ್ತೀವಿ, ಕಾಂಪ್ಲೆಕ್ಸು 17 DAP. ನೀವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ರಲ್ಲ, ಬೆಳೆಗಳು ಚೆನ್ನಾಗಿ ಬರ್ತಾವ ಅಂದ್ರೆ ಅದಕ್ಕೆ ತಕ್ಕಂಗೆ ನೀರು ಕಟ್ಟಬೇಕು, ನೀರು ಕೊಡಬೇಕು. ಅದಕ್ಕಿಂತ ನಮ್ಗೆ ದಣ್ಣ ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು 3 ತಿಂಗಳ ಕೊಡುತ್ತೆ ಪೋಷಣೆಗೆ, ಅದು 6 ತಿಂಗಳು ಬೇಕು ನಮ್ಮ ದಣ್ಣ ಗೊಬ್ಬರ. ನೀವು ಯೂರಿಯಾ ಪೊಟಾಸ್ ಬಳಸ್ತಿದಾರಲ್ಲ, ಮಣ್ಣಿನ ಫಲವತ್ತತೆ ಕಡಿಮೆ ಆಗಲ್ವಾ? ನೀರು ಕಮ್ಮಿ ಆದ್ರೆ ಕಡಿಮೆ ಆಯ್ತದ, ನೀರು ಚೆನ್ನಾಗಿ ಕೊಟ್ಟರೆ ಸ್ವಲ್ಪ ಇಂಪ್ರೂವ್ ಆಯ್ತದೆ. ಪೊಟಾಸು ಕಾಯಿ ಚೆನ್ನಾಗಿ ಕೊಡುತ್ತೆ, ಯೂರಿಯಾ ಗಿಡ ಕೊನೆಗೆ ಸ್ವಲ್ಪ ಇಂಪ್ರೂವ್ ಮಾಡುತ್ತೆ. ನಮ್ಗೆ ಸರ್ರು 30 ಲೋಟ ತಕೊಂಡು ಮಣ್ಣು ಹಾಕ್ಬಿಟ್ಟು ಅವರೇ ಬೀಜನ ಹಾಕಕ್ ಹೇಳಿದ್ರು. ನಾವು ಹಾಕಿದ್ನು. 15 ದಿನವರೆಗ ಬೆಳೆಸ್ಬಿಟ್ಟು ಅದಕ್ಕೆ ದಿನ ನೀರು ಹಾಕೊಂಡು ಹೋಗಕ್ ಹೇಳಿದ್ರು. 16 ದಿನದ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದ್ನು. ಯೂರಿಯಾ ಪೊಟ್ಯಾಸಿಯಂ ಒಣಗೋಗಿತ್ತು. ಅದಕ್ಕೆ ನೀವು ಏನು ಹೇಳ್ತೀರಿ? ನೀವು ಯೂರಿಯಾ ಪೊಟಾಸ್ ಎಲ್ಲ ದಣ್ಣ ಗೊಬ್ಬರ ಹಾಕಿ ಹಾಡು ಇಂಪ್ರೂವ್ ಆದಮೇಲೆ ಯೂರಿಯಾ ಪೊಟಾಸ್ ಹಾಕ್ಬೇಕು. ಕಮ್ಮಿ ಇದ್ದಾಗ ಗಿಡ ಸ್ವಲ್ಪ ಕಮ್ಮಿ ಇದ್ದಾಗ ಹಾಕ್ಕೊಡೋದು. ಕಮ್ಮಿ ಅಂದರೆ ಎಳಿಸಿದ್ದಾಗ ಚೆನ್ನಾಗಿ ಇಂಪ್ರೂವ್ ಆದ್ಮೇಲೆ ಹಾಕಿದ್ರೆ ಚೆನ್ನಾಗೈತೆ. ನಿಂಬೆ ರಸ ಹಾಕಿದ್ರೆ ಗಿಡಗಳು ಏನದು? ನಿಂಬೆ ರಸ ಹಾಕಿದ್ರು ಒಣಗೋಯ್ತ, ಒಣಗಿದ್ರಿ ಅದು ಚೆನ್ನಾಗಿ ನಾವು ಇಂಪ್ರೂವ್ ಆಗಿ ಕೊಟ್ಟು ನೀರು ಕೊಟ್ಟರೆ ಚೆನ್ನಾಗೈತೆ. ಅದು ಇಂಪ್ರೂವ್ ಕೊಟ್ಟು ಅದು ಇಂಪ್ರೂವ್ ಸುಣ್ಣ ಹಾಕಿದ್ರೆ ಎಲ್ಲನೂ ಹಾಕ್ತಾರೆ, ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕು. ಎಷ್ಟು ಹಾಕ್ಬೇಕು ಅದಕ್ಕೆ ಅಷ್ಟು ಅದೇ ಏನು ತಡತ್ತ ಗಿಡ ಅಷ್ಟು ಹಾಕ್ಬೇಕು. ಎರೆಹುಳು ಗೊಬ್ಬರ ಹಾಕಿದ್ರೆ ಎರೆಹುಳು ಗೊಬ್ಬರ ಹಾಕಿದ್ರೆ ಯಾವ ಕಂಪ್ಲೇಂಟ್ ಚೆನ್ನಾಗಿ ಬರುತ್ತೆ. ನಿಮ್ಮ ಗೌರ್ಮೆಂಟ್ ಗೊಬ್ಬರಗಿಂತ ಚೆನ್ನಾಗಿ ಬರುತ್ತೆ, ಗಿಡ ಏಟಾಗಲ್ಲ. ನನ್ನ ಹೆಸರು ದೀಪ್ತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಕೆರೆಯಿಂದ ಬಂದಿದ್ದೇನೆ. ನಾನು ಕೃಷಿ ವಿಜ್ಞಾನ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ನಾವು ಕಲೆಕ್ಟ್ ಮಾಡಿ ಅಲ್ಲಿ ಬರಿಬೇಕು. ಅದಕ್ಕೆ ಇವರು ಇವರು ಮೊದಲಿಂದನೂ ವ್ಯವಸಾಯ ಮಾಡ್ತಿದ್ದಾರಂತೆ. ನಿಮ್ಮ ಹೊಲದಲ್ಲಿ ಏನು ವ್ಯವಸಾಯ ಮಾಡುತ್ತಿದ್ದೀರಿ? ಟೊಮೊಟೊ ಬೆಳೆದಿವಿ. ಇದಕ್ಕೆ ಯಾವ ಯಾವ ಗೊಬ್ಬರಗಳನ್ನು ಹಾಕುತ್ತೀರಿ? ಇಲ್ಲಿ ನಾವು ಈಗ ಆರ್ಗ್ಯಾನಿಕ್ ಮಾಡ್ತಾ ಇಲ್ಲ, ಎಲ್ಲ ರಸಗೊಬ್ಬರಗಳನ್ನೇ ಉಪಯೋಗಿಸ್ತಾ ಇರೋದು. ಬೆಟ್ರು ಅಂದ್ರೆ ಆರ್ಗ್ಯಾನಿಕ್ ಮಾಡಿದ್ರೆ ಬೆಟ್ರು. ಅದರಲ್ಲಿ ಎಲ್ಲ ಸಾರಾಂಶಗಳು ಚೆನ್ನಾಗಿರ್ತವೆ, ಹೆಲ್ದಿಯಾಗಿರ್ತವೆ. ನಮಗೆ ಕೃಷಿ ವಿಜ್ಞಾನ ಅಂತೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅಲ್ಲಿ 30 ಲೋಟಗಳನ್ನು ಕೊಟ್ಟು, ಅದೇ ನೀರು ಕುಡಿಯೋ ಲೋಟಗಳ ಕೊಟ್ಟು 30 ಬೀಜಗಳನ್ನು ಅವರೇ ಬೀಜಗಳ ಕೊಟ್ಟಿದ್ದಾರೆ. ಅದನ್ನು ನೆಟ್ಟಿದ್ದೇವೆ. ಅದಕ್ಕೆ ಚಿಕಿತ್ಸೆ ಕೊಡಲು ಹೇಳಿದ್ದಾರೆ. 3 ಗುಂಪುಗಳಾಗಿ ಮಾಡಿ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಯಾವ ಚಿಕಿತ್ಸೆ ಕೊಟ್ಟಿದ್ದೇವೆ ಅಂದರೆ ಎರೆಹುಳ ಗೊಬ್ಬರ, ಬೇವಿನ ಎಲೆ ಪುಡಿ, ನೀರಿನ ಪ್ರಮಾಣ, ನಿಯಂತ್ರಣ ಗುಂಪು, ಗಾಳಿಯ ಪ್ರಮಾಣ, ಪೊಟ್ಯಾಷಿಯಂ, ಯೂರೋ ಮತ್ತು ಸುಣ್ಣ, ನಿಂಬೆ ರಸ, ಗರ್ಕೆ, ಇಷ್ಟು ಪದಾರ್ಥಗಳನ್ನು ಕೊಟ್ಟಿದ್ದೇವೆ. ಯಾವುದು ಬೆಟರ್ ಇಷ್ಟರಲ್ಲಿ? ಎರೆಹುಳ ಗೊಬ್ಬರ ಬೆಟ್ರು. ಯಾಕಂದ್ರೆ ಎರೆ ಗೊಬ್ಬರಲ್ಲಿ ರಾಸಾಯನಿಕ ಗೊಬ್ಬರ ಇರಲ್ಲ, ಅದರಲ್ಲಿ ಪೋಷಕಾಂಶ ಆಹಾರಗಳೆಲ್ಲ ಚೆನ್ನಾಗಿರ್ತಾವ. ಒಂದು ಬೇವಿನ ಎಲೆಯಲ್ಲಿ ಯಾವುದೇ ರೀತಿ ರೋಗಗಳಿದ್ರು ಬೇವಿನ ಹಿಂಡಿ ನಮ್ಗೆ ಜಾಸ್ತಿ ಉಪಯೋಗಿಸ್ತಾರೆ. ನಮಗೂ ಈ ಟೊಮೊಟೊಲು ಅದೇ ಬೇವಿನ ಹಿಂಡಿ ಎಣ್ಣೆ ಮತ್ತು ಬೇವಿನ ಹಿಂಡಿಲಿ ಪುಡಿ ಮತ್ತು ಎಣ್ಣೆ 2 ಬತ್ತಾ. ಎಣ್ಣೆನೇ ಉಪಯೋಗಿಸ್ಬೋದು, ಪುಡಿನೂ ಉಪಯೋಗಿಸ್ಬೋದು. ಅದರಲ್ಲಿ ಬೇವಿನ ಎಲೆ ಹೇಳಿದ್ರಲ್ಲ, ಅದು ಬೆಟ್ರು. ಧನ್ಯವಾದಗಳು. ಶಿರೀಶ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರಿನಲ್ಲಿ ಓದುತ್ತಿದ್ದೇನೆ, 7ನೇ ತರಗತಿ. ನಮ್ಮಪ್ಪನೂ ಕೂಡ ರೈತ ಆಗಿ ನಮ್ಮಪ್ಪನ ಹತ್ರನೇ ನಾನು ಕೇಳ್ತಿದ್ದೀನಿ ಕ್ವಶನ್ಸ್ನ. ಅಪ್ಪ, ನೀನು ಹೊಲದಲ್ಲಿ ಈಗ ಅಂದರೆ ಹೊಲದಲ್ಲಿ ನೀನು ಬೆಳೆ ಬೆಳಿತೀಯಲ್ವಾ? ಈಗ ನೀನು ಜೋಳ ಆ ಥರ ಎಲ್ಲ ಬೆಳಿತೀಯಲ್ವಾ? ಅವಾಗ ನೀನು ಯಾವ ಔಷಧಿ ಬಳಸ್ತೀಯ? ಜೋಳಕ್ಕೆ ನಾವು ಜಾಸ್ತಿ ಬೇಗ ಬರೋಂಥ ಬಂದರೆ ಯೂರಿಯಾ ಇದು ಮಾಡ್ತೀವಿ. ಬರೀ ಯೂರಿಯಾ ಮಾತ್ರ ಹಾಕ್ತೀರಾ? ಬರೀ ಯೂರಿಯಾ ಹಾಕೋದು ಜಾಸ್ತಿ ಇದಾಗಲ್ಲ. 20 ಇವು ಪೊಟಾಸು ಇವು ಹಾಕಿದ್ದೀವಿ. ಮಿಕ್ಸ್ ಮಾಡಿ ಹಾಕ್ತೀರಾ? ಮಿಕ್ಸ್ ಮಾಡಿ ಹಾಕಿದ್ದೀವಿ. ಇನ್ನು ಅವ್ರಾಗ 26 ಅಥವಾ 80 ಅದು ಇವು ಹಾಕಿದ್ದೀವಿ ನಾವು.
ಯಾಕೆ ಇವನ್ನೆಲ್ಲ ಕೇಳ್ತಿದ್ದೆ ಅಂದ್ರೆ ಅಪ್ಪ, ನಮ್ಮ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟವ್ರೆ, ಆ ಥರ ಅವರೆಕಾಳನ್ನ ಬಿತ್ತನೆ ಮಾಡ್ಬಿಟ್ಟು ನಮಗೆ ಹೇಳಕ್ ಹೇಳಿದ್ದಾರೆ. ಅಂದ್ರೆ ರೈತರಿಗೆ ಸಹಾಯ ಆಗೋ ರೀತಿ ಹೇಳಕ್ ಹೇಳಿದ್ದಾರೆ. ಅಲ್ಲಿ ನಾವು ನಿಯಂತ್ರಣ ಗೊಬ್ಬರ ಎಲ್ಲ ಮಾಡ್ಕೊಂಡಿದ್ವಿ. ಬರೀ ಯೂರಿಯಾ ಹಾಕಿದಾಗ ಅದೇನಾಗುತ್ತೆ, ಸುಟ್ಟೋಗುತ್ತೆ. ಅದಕ್ಕಾಗಿ ನೀವು ಬರೀ ಯೂರಿಯಾ ಹಾಕಿದ್ರೆ ಬೆಳೆ ನಾಶ ಆಗೋಗುತ್ತೆ. ಅಷ್ಟೇ ಅಲ್ಲದೆ ನೀವು ಕಳೆ ಔಷಧಿ ಎಲ್ಲ ಹೊಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಕಳ್ಕೊಳ್ಳುತ್ತೆ. ಧನ್ಯವಾದಗಳು. ಯಾವ್ದು ಯಾವನೇ ಕ್ಲಾಸು ಹೇಳು. ಒಂದ್ ನಿಮಿಷ ಮ್ಯಾಮ್ ಹೇಳ್ತೀನಿ. ಹ್ಮ್. ನಮಸ್ಕಾರ. ನಿಮ್ ತಂದೆನಾ ಅದು? ಹೌದು. ನಮಸ್ಕಾರಪ್ಪ. ನನ್ನ ಹೆಸರು ನಿತ್ಯಶ್ರೀ ಅಂಕೇಶ್ ಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒರಿಯಾಲ. ಆಶ್ರಯ ಕೃಷಿ ವಿಜ್ಞಾನ. ಮೊದಲನೇದಾಗಿ ಎ ಗುಂಪಿಗೆ ನಿಯಂತ್ರಣ ಗುಂಪು. ಅದಕ್ಕೆ ಏನ್ ಮಾಡಿದಿ ಹೇಳು, ಯಾತಕ್ಕೋಸ್ಕರ ಇದ್ ಮಾಡಿದಿ ಹೇಳ್ತ್ಯಾ? ರೈತರಿಗೆ ಉಪಯೋಗ ಆಗಕ್ಕೆ, ಅವರು ವ್ಯವಸಾಯ ಮಾಡುವಾಗ ಯಾವ ತರ ಪದಾರ್ಥಗಳನ್ನ ಸಸ್ಯಕ್ಕೆ ಹಾಕ್ಬೇಕು ಅಂತ ಅವ್ರಿಗೆ ಗೊತ್ತಾಗೋದ್ರಿಂದ ಇದನ್ನ ನಾವು ಪ್ರಾಜೆಕ್ಟ್ ಮಾಡಿದೀನಿ ಮ್ಯಾಮ್. ನೀನ್ ರೈತರಿಂದ ನೀನು ಕಲ್ತ್ಕೊಂಡಿದ್ಯಾ? ರೈತರನ್ನ ಮಾತಾಡ್ಸಿದ್ಯಾ ನೀನು? ಇಲ್ಲ ಮ್ಯಾಮ್. ಇನ್ನು ನೆಕ್ಸ್ಟ್ ಮಾಡ್ಬೇಕಲ್ಲ ಅದನ್ನ, ರೈತರಿಗೆ ಹೋಗಿ ಮಾತಾಡ್ಸ್ಬೇಕಲ್ಲ. ಓಕೆ ಮ್ಯಾಮ್. ನಿಮ್ ತಂದೆ ಏನ್ ಮಾಡ್ತಾರೆ? ನಮ್ ತಂದೆ ಫಾರ್ಮರ್. ಏನ್ ಮಾಡ್ತಾರಪ್ಪ? ಫಾರ್ಮರ್. ಅವ್ರನ್ನೇ ಕೇಳ್ಬೋದಲ್ಲ ನೀನು, ಎಲ್ಲೂ ಹೋಗ್ಬೇಕಾಗಿಲ್ಲ. ನಿಮ್ ತಂದೆನೇ ಕೇಳ್ಬೋದಲ್ಲ ನೀನು. ನಿಮ್ ತಂದೆ ಕೈಲೇ ನೀನು ಸಲಹೆ ತಗೋಬಹುದು. ನೀನ್ ಗೊತ್ತ ಮಾಡ್ಕೊಂಡ್ರದ ನೀನ್ ನಿಮ್ ತಂದೆಗೆ ತಿಳಿಸಿ ಅದು ಸರಿನಾ ತಪ್ಪಾ ಅಂತ ತಿಳ್ಕೊಬೋದಲ್ಲ. ಓಕೆ ಮ್ಯಾಮ್. ಏನ್ ಬೆಳಿತಾರೆ ನಿಮ್ ತಂದೆ? ನಮ್ ತಂದೆ ಉಳ್ಳಿ ಹಾಕಿದ್ದಾರೆ ಮ್ಯಾಮ್ ಇವಾಗ. ಹೌರ್ಲಿ. ಸೊ ಬೆಸ್ಟ್ ಅಂದ್ರೆ ನೀವ್ ನಿಮ್ ತಂದೆನ ಇಂಟರ್ವ್ಯೂ ಮಾಡಿ ನಿಮ್ ತಂದೆ ವಿಡಿಯೋನ ನೀನ್ ಹಾಕು ಅದಕ್ಕೆ. ಓಕೆ ಮ್ಯಾಮ್. ಓಕೆ, ಹೇಳು ಈಗ, ಕಂಟಿನ್ಯೂ ಮಾಡು. ಇವಾಗ ಮೊದಲನೇದಾಗಿ ನಿಯಂತ್ರಣ ಗುಂಪು. ಅದಕ್ಕೆ ಏನು ಹಾಕೋ ಆಗಿಲ್ಲ. ಅದಕ್ಕೆ ಏನು ಹಾಕ್ಲಿಲ್ಲ ಅಂತಂದ್ರೆ ಅದು ಬೆಳೆ ಬೆಳೆಯೋದು ನಿಧಾನ ಆಗುತ್ತೆ. ಎರಡನೇದಾಗಿ ನೀರಿನ ಪ್ರಮಾಣ ಅತಿ ಕಡಿಮೆ ಹಾಕಿದ್ರೆ ಗಿಡಗಳು ಒಣಗೋಗ್ತವೆ. ಸಮವಾಗಿದ್ರು ಹಾಕ್ಬೋದು. ಏನ್ ಬೀಜನ್ ಬೆಳೆಸಿದ್ಯಪ್ಪ ನೀನು? ಅವರೇ ಬೀಜ. ಓಕೆ. ಎಲ್ರು ಅವರೇ ಬೀಜನ ಮಾಡಿರೋದು ನಂದೀಶ್? ಅದು ಮಕ್ಕಳಿಗೆ ಎರಡು ಕೂಡ ಒಂದೇ ತರ ಸೀಡ್ಸ್ ಕೊಟ್ಟಿರೋದು. ಗೊತ್ತಾಯ್ತು. ಓಕೆ, ಗುಡ್. ಓಕೆ, ಹೇಳಪ್ಪ. ಅವರೇ ಬೀಜನ ಬೆಳೆಸಿದೀನಿ. 15 ದಿನ ಗಂಟ ಅವರೇ ಬೀಜನ ಬಿತ್ತಿ ಬೆಳೆಸಾದ್ಮೇಲೆ 15 ದಿನ ಆದ್ಮೇಲೆ ಟ್ರೀಟ್ಮೆಂಟ್ ಮಾಡ್ಬೇಕು. ಟ್ರೀಟ್ಮೆಂಟ್ ಹೇಗ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಎ ಗುಂಪಿಗೆ ನಿಯಂತ್ರಣ ಗುಂಪು ಅದೇನು ಹಾಕುವಾಗಿಲ್ಲ. ನೆಕ್ಸ್ಟ್ ಬಿ ಗುಂಪಿಗೆ ನೀರಿನ ಪ್ರಮಾಣ. ಅದನ್ನ ಮೊದಲನೇ ಲೋಟಕ್ಕೆ ಅರ್ಧ ಲೋಟ, 2ನೇ ಲೋಟಕ್ಕೆ 1 ಲೋಟ, 3ನೇ ಲೋಟಕ್ಕೆ 1.5 ನೀರಿನ ಪ್ರಮಾಣವನ್ನ ಹಾಕೊಂಡಿದೀನಿ. ಅರ್ಧ ಲೋಟ ಅಷ್ಟು ನೀರ್ ಹಾಕಿದ್ರೆ ಗಿಡಗಳು ಒಣಗೋಗ್ತವೆ. ಸಮವಾಗಿ ಅಥವಾ ಹೆಚ್ಚಾಗಿ ನೀರನ್ನ ಬಳಸಬೇಕು ಸಸ್ಯಗಳಿಗೆ. ನೆಕ್ಸ್ಟ್ ಸಿಗೆ ನಿಂಬೆ ಹಣ್ಣಿನ ರಸನ ಹಾಕಿದ್ರೆ ಗಿಡಗಳು ಒಣಗೋಗ್ತವೆ. ಅದು ಕೆಟ್ಟ ಪರಿಣಾಮ. ಯಾಕೆ ಒಣಗೋಗ್ತವೆ ಅಂತಂದ್ರೆ ಅದ್ರಲ್ಲಿ ಆಸಿಡ್ ಮಿಕ್ಸ್ ಆಗಿರುತ್ತೆ, ಅದಕ್ಕೆ ಅವು ಒಣಗೋಗ್ತವೆ. ನೆಕ್ಸ್ಟ್ ಡಿ ಗುಂಪಿಗೆ ಸುಣ್ಣನ ಹಾಕ್ಬೇಕು. ಅದನ್ನು ಕೂಡ ಹಾಕಿದ್ರೆ ಗಿಡಗಳು ಒಣಗೋಗ್ತವೆ. ಗಿಡಗಳ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಯಾಕೆ ಅಂದ್ರೆ ಅದನ್ನು ಕೂಡ ಆಸಿಡ್ ಇಂದಾನೆ ತಯಾರಿಸಲಾಗಿದೆ. ನೆಕ್ಸ್ಟ್ ಈ ಗುಂಪಿಗೆ ಯೂರಿಯಾ ಹಾಕಿದ್ರು ಕೂಡ ಗಿಡಗಳು ಒಣಗೋಗ್ತವೆ. ಯಾಕೆ ಅಂತಂದ್ರೆ ಅವುಗಳಲ್ಲಿ ಸಾವಯವ ಗೊಬ್ಬರವನ್ನ ಮಿಕ್ಸ್ ಮಾಡಿರ್ತಾರೆ. ಮತ್ತೆ ಪೊಟ್ಯಾಷಿಯಂ, ಅದ್ರಲ್ಲೂ ಕೂಡ ಸಾವಯವ ಗೊಬ್ಬರನ ಮಿಕ್ಸ್ ಮಾಡಿರ್ತಾರೆ. ಸಾವಯವ ಗೊಬ್ಬರನ ಮಿಕ್ಸ್ ಮಾಡಿದ್ರೆ ಮಣ್ಣು ಚೆನ್ನಾಗಾಗಲ್ಲ, ಅದು ಅದರ ಶಕ್ತಿ ಕಳ್ಕೊಳ್ಳುತ್ತೆ. ಮತ್ತೆ ಸಾವಯವ ಗೊಬ್ಬರನ ನಾವು ಜಾಸ್ತಿ ಬಳಸ್ಬೇಕು. ರಾಸಾಯನಿಕ ಗೊಬ್ಬರನ ಕಡಿಮೆ ಬೆಳೆಸ್ಬೇಕು. ನೆಕ್ಸ್ಟ್
ಬೇವಿನ ಎಲೆ ಹಾಕಿದ್ರೆ ನಮ್ಗೆ ಸಾವಯವ ಗೊಬ್ಬರ. ಅದನ್ನ ನಾವೇ ಗೊಬ್ಬರನ ತಯಾರಿಸ್ಕೋಬಹುದು. ಅದರಿಂದ ಗಿಡಗಳು ಚೆನ್ನಾಗಿ ಬೆಳಿತಾವೆ. ನೆಕ್ಸ್ಟ್ ನೆರಳಿನ ಪ್ರಮಾಣ. ಅತಿ ಹೆಚ್ಚು ಇಡೀ ದಿನ ನೆರಳಲ್ಲಿ ಇಟ್ಟಿದ್ರೆ ಅವು ಒಣಗೋಗ್ತವೆ. ಒಂದು ಸಸ್ಯಕ್ಕೆ ನೆರಳು ಬೇಕು ಮತ್ತು ಬಿಸಿಲು ಬೇಕು, ನೀರು ಕೂಡ ಬೇಕು. ನೆಕ್ಸ್ಟ್ ಗುಂಪಿಗೆ ಗರಿಕೆ ಎಲೆ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಲಾಸ್ಟ್ ಆಗಿ ಗುಂಪಿಗೆ ಎರೆಹುಳ ಗೊಬ್ಬರ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಯಾಕೆ ಅಂತಂದ್ರೆ ಮೊದಲಾಗಿ ಎರೆಹುಳನ ರೈತನ ಮಿತ್ರ ಎಂದು ಕರೆಯುತ್ತಾರೆ. ಕರೆಯುವುದರಿಂದ ಅದರ ಗೊಬ್ಬರವನ್ನು ಹಾಕಿದಾಗ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತದೆ. ವೆರಿ ನೈಸ್, ಇವತ್ತಿಗೆ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಪ್ರಾಜೆಕ್ಟ್ ಮುಗ್ದಿದೆ, ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಮುಗ್ದಿದೆ. ಧನ್ಯವಾದಗಳು. ನೀನ್ ಚಾರ್ಟ್ ಮಾಡಿದ್ಯಾ? ಮಾಡಿದ್ದೀನಿ ಮ್ಯಾಮ್. ತೋರ್ಸಪ್ಪ. ಕೃಷಿ ವಿಜ್ಞಾನ ಯಾವ ತರ ನಾವು ಚಿಕಿತ್ಸೆ ಮಾಡ್ಬೇಕು, ಚಿಕಿತ್ಸೆ ಗುಂಪು, ಅದನ್ನ ಒಂದ್ ಚಾರ್ಟ್ ಅಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ದಾಗಿಂದ ಅವುಗಳ ಸಸ್ಯದ ಎತ್ತರ ಮತ್ತೆ ಎಲೆಗಳ ಸಂಖ್ಯೆನೂ ಕೂಡ ಒಂದ್ ಚಾರ್ಟ್ ಅಲ್ಲಿ ಬರ್ದಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಅವುಗಳ ಸಂಖ್ಯೆ ಸೆಂಟಿಮೀಟರ್ ನಲ್ಲಿ ಸಸ್ಯದ ಲೆಕ್ಕನ ಬರ್ದಿದ್ದೀನಿ. ಅದು ಸ್ವಲ್ಪ ಆಗಿದೆ. ಅದೇ ರೀತಿ 15 ದಿನದ 30 ಲೋಟಗಳನ್ನು ಬರಿಬೇಕು. ಸೊ ನಿನ್ ಪ್ರಕಾರ ಹೇಳಪ್ಪ ಕಂಟಿನ್ಯೂ. ಎಲೆಗಳ ಸಂಖ್ಯೆ ಕೂಡ ಬರಿಬೇಕು. ನೆಕ್ಸ್ಟ್ 23ನೇ ದಿನದ್ದು ಸೆಂಟಿಮೀಟರ್ ಅಳತೆಯನ್ನು ಕೂಡ ಲೆಕ್ಕ ಮಾಡಿದ್ದೀನಿ. ಮತ್ತೆ ಉದ್ದೇಶ, ರೈತರ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಪ್ರಾಯೋಗಿಕ ಸಾಮಗ್ರಿ, ಪ್ರಯೋಗದ ವಿಧಾನ, ಫಲಿತಾಂಶ ತೀರ್ಮಾನಿಸುವುದು, ಇಷ್ಟು ಕೂಡ ಒಂದ್ ಚಾರ್ಟ್ ಅಲ್ಲಿ ಬರ್ದಿದ್ದೀನಿ. ಫ್ಯಾಂಟಾಸ್ಟಿಕ್. ಸೊ ಆ ಲಾಸ್ಟ್ ಕನ್ಕ್ಲೂಷನ್ ಮಾಡಿದ್ಯಲ್ಲ ನೀನು, ಅದನ್ನು ಮಾಡಿದ್ಯಾ? ವಾವ್, ಫ್ಯಾಂಟಾಸ್ಟಿಕ್. ಪ್ರತಿ ಗುಂಪಿನ ಫೋಟೋವನ್ನ ತೆಗೆದುಕೊಂಡು ನಾನು ಅದನ್ನ ಯಾವ ರೀತಿ ಮಾಡಿದೀನಿ ಮತ್ತೆ ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನು ಕೂಡ ಒಂದ್ ಚಾರ್ಟ್ ಅಲ್ಲಿ ಬರ್ದಿದ್ದೀನಿ. ಇಷ್ಟು ಕೂಡ ಬರ್ದಿದ್ದೀನಿ ಮ್ಯಾಮ್. ಆ ಕನ್ಕ್ಲೂಷನ್ ಶೀಟ್ ಇದೆಯಲ್ಲ ನಿಂದು, ಯಾವ್ದ್ರನ್ನ ಮ್ಯಾಕ್ಸಿಮಮ್ ಬೆಳೆದಿದೆ, ಯಾತ್ರಿಂದ ಮ್ಯಾಕ್ಸಿಮಮ್ ಬೆಳೆದಿದೆ, ಅದನ್ನ ಸ್ವಲ್ಪ ತೋರಿಸ್ತೀಯಾ? ನಿನ್ಗೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನಿನಗೆ ಗೊತ್ತಾಯ್ತಲ್ಲ ಯಾವ್ದು ಅಂತ, ಅದು. ಮ್ಯಾಮ್ ಇದು ನಾವು ಎತ್ತರನ ಬರ್ಕೊಂಡಿದೀನಿ ಮ್ಯಾಮ್. ಇದು ಯಾವ ತರ ಮಾಡೋದು ಅಂತಂದ್ರೆ ಅದು ಎಷ್ಟು ಬಂದಿದೆ ಮೆಥಡ್ ಬೇಡಪ್ಪ ನಂಗೆ ಅಂಕಿತಾ, ಮೆಥಡ್ ಬೇಡ ನಂಗೆ ನೀನು ಇದು ಯಾವ ಗುಂಪಿಂದು ನಿನಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿದ್ದು ಅದನ್ನ ಹೇಳಿದ್ಯಾ? ಈಗ ಹುಲ್ಲಿಂದ ಅಥವಾ ನಿಂದಿದ್ರಿಂದ? ಇದರಲ್ಲಿ ಈ 10 ಗುಂಪಲ್ಲಿ ಯಾವ ಗುಂಪಿನ ಸಸ್ಯಗಳು ತುಂಬಾ ಯಥೇಚ್ಛವಾಗಿ ಬೆಳೆದಿದೆ, ಯಾವ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಚ್ಚೆ ಬೆಳೆದಿದೆ ಅದು ತೋರ್ಸಪ್ಪ ಸಾಕು. ಓಕೆ ಸರ್. ಎ ಗುಂಪು ಅಂದ್ರೆ ನಿಯಂತ್ರಣ ಗುಂಪು, ಅದಕ್ಕೆ ಏನು ಹಾಕಿಲ್ಲ, ಅದಕ್ಕೆ ನಿಧಾನವಾಗಿ ಬೆಳೆದಿದೆ. ಅದು ಬೇಡ ನಿತ್ಯ, ಅದಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಅದು ಎರೆಹುಳ ಗೊಬ್ಬರ ಮತ್ತೆ ಬೇವಿನ ಎಲೆ ಮತ್ತೆ ನೀರಿನ ಪ್ರಮಾಣ ಇಷ್ಟು ಕೂಡ. ಮತ್ತೆ ಗರಿಕೆ ಎಲೆ ಯಾವ್ದು ವರ್ಸ್ಟ್ ಆಗಿದೆ ಅಂದ್ರೆ ನಿಂಬೆ ಹಣ್ಣಿನ ರಸ, ಸುಣ್ಣ, ಯೂರಿಯಾ, ಪೊಟ್ಯಾಷಿಯಂ ಮತ್ತೆ ನಿಯಂತ್ರಣ ಗುಂಪು ಚೆನ್ನಾಗಿ ಬಂದಿದೆ. ಆದ್ರೆ ಅದು ಹೆಚ್ಚು ಜಾಸ್ತಿ ಎತ್ತರ ಬಂದಿಲ್ಲ, ಅದು ನಿಧಾನವಾಗಿ ಬೆಳೆದಿದೆ. ಏನಾಗಿಲ್ಲ ಅನ್ನೋದ್ರಿಂದ. ಸೊ ಯೂರಿಯಾ, ಪೊಟ್ಯಾಶ್ ಎರಡನ್ನು ಕಂಪೇರ್ ಮಾಡಿ ಯಾವ್ದು ವರ್ಸ್ಟ್? ಎರಡು ವರ್ಸ್ಟ್, ಈಕ್ವಲಿ ಬೇಡ, ಅಥವಾ ಇನ್ನೊಂದಕ್ಕಿಂತ ವರ್ಸ್ಟ್? ಎರಡು ವರ್ಸ್ಟ್ ಮ್ಯಾಮ್. ಎರಡು ವರ್ಸ್ಟ್. ಮ್ಯಾಕ್ಸಿಮಮ್ ವರ್ಸ್ಟ್ ಅಂದ್ರೆ ವರ್ಸ್ಟ್ ಅದು ಅಲ್ವಾ? ಯೂರಿಯಾ, ಪೊಟ್ಯಾಶ್ ಎಲ್ಲ ಸುಟ್ಟೋಗಿದ್ಯಾ ಗಿಡ ಫುಲ್ಲು? ಎಲೆಗಳೆಲ್ಲ ಸುಟ್ಟೋಗಿದೆ ಮ್ಯಾಮ್. ಆಮೇಲೆ ಬರೀ ನೆರಳಲ್ಲಿ ಬೆಳೆಸಿರೋದು ಯಾವ್ದಲ್ಲೂ ಇದೆಯಾ ನಿಂದು? ಮ್ಯಾಮ್ ಹೌದು. ಅದು ಎಷ್ಟು ಹೆಂಗ್ ಬೆಳೆದಿದೆ ಬರೀ ನೆರಳಲ್ಲಿ? ಮ್ಯಾಮ್ ಇದು ಈ ತರ ಬೆಳೆದಿದೆ. ಒಂದೊಂದ್ ಎಲೆಗಳು ಒಣಗೋಗಿವೆ ಮ್ಯಾಮ್.
ಸೊ ತುಂಬಾ ನೆರಳಿಂದ ಸರಿಯಾಗಿ ತುಂಬಾ ಕಾಣಿಸ್ತದೆ ಕಮ್ಮಿ ಮೇಡಮ್ ಬರುತ್ತೆ. ಅದು ಒಂಚೂರು ಮೊಬೈಲ್ ಹಿಂದೆ ಹಿಡಿದ್ಬಿಟ್ಟು ಚೆನ್ನಾಗಿ ಎಸ್ ಫ್ಯಾಂಟಾಸ್ಟಿಕ್, ವೆರಿ ಗುಡ್ ಜಾಬ್. ನೀನ್ ನಂದೀಶ್ ಇವ್ರ ಚಾರ್ಟ್ಸ್, ಸುರೇಶ್ ಇವ್ರದ್ದು ಚಾರ್ಟ್ಸ್ ಎಲ್ಲಾನು ಎತ್ತಿಟ್ಕೋಬೇಕಪ್ಪ. ಶಿ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅದನ್ನ ನೆಕ್ಸ್ಟ್ ಫ್ಯೂ ಇಯರ್ಸ್ಗೆ ನಾವು ಆಸ್ ಅ ರೆಕಾರ್ಡ್ ಮಕ್ಳಿಗೆ ತೋರಿಸ್ಬೇಕು ಅಂದ್ರೆ ಅದನ್ನ ಎತ್ತಿಟ್ಕೊಳ್ಬೇಕು. ಆ ಸ್ಕೂಲ್ಗೆ ಜೋಪಾನಕ್ಕೆ ಇಡಕ್ ಹೇಳಿ ಅದನ್ನ. ಓಕೆ ಮ್ಯಾಮ್. ಯುವರ್ ಚಾರ್ಟ್ಸ್ ಆರ್ ವೆರಿ ಗುಡ್ ಅಮ್ಮ, ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ನಿಮ್ ಮ್ಯಾಮ್. ತಂದೆದು ಥ್ಯಾಂಕ್ ಯು ಮ್ಯಾಮ್. ವಿಡಿಯೋ ತಗೊಂಡು ಇಂಟರ್ವ್ಯೂ ಮಾಡಿ ಅದನ್ನು ಇಡು. ಓಕೆ 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 ಮ್ಯಾಮ್, ಆಯ್ತು. ಓಕೆ, ವೆರಿ ಗುಡ್ ಜಾಬ್. ನೀನ್ 7th ಸ್ಟ್ಯಾಂಡರ್ಡ್ ಅಪ್ಪ? ಹಾ ಮ್ಯಾಮ್, ಹೌದು. ವೆರಿ ಗುಡ್ ಅಮ್ಮ, ವೆರಿ ಗುಡ್, ಎಕ್ಸಲೆಂಟ್ ಜಾಬ್. ಓಕೆ ಥ್ಯಾಂಕ್ ಯು ಮ್ಯಾಮ್. ಓಕೆ ನಿತ್ಯ. ಓಕೆ, ಯು ಕ್ಯಾನ್ ಲೀವ್ ದ ಕಾಲ್ ಅಮ್ಮ. ಕಾಲ್ ಅನ್ ಬಿಟ್ಬಿಡು, ಓಕೆ ಮ್ಯಾಮ್. ಆಡಿಯೋ ಆಫ್ ಮಾಡ್ಕೋ, Okay. ಎಲ್ಲ ಮೀಟಿಂಗ್ ಅನ್ ಬಿಡು. ಓಕೆ ಓಕೆ ಮ್ಯಾಮ್. ಹೇಳಪ್ಪ, ಯಾವ ಕ್ಲಾಸ್ ಅಪ್ಪ ಲಾವಣ್ಯ ನೀನು? 7th ಸ್ಟ್ಯಾಂಡರ್ಡ್ ಮ್ಯಾಮ್. 7th ಸ್ಟ್ಯಾಂಡರ್ಡ್. ಹೇಳಮ್ಮ. ಫಸ್ಟ್ ತೋರಿಸ್ತೀನಿ. ಪ್ಲಾಂಟ್ಸ್ ತೋರಿಸು, ಆಮೇಲೆ ಉದ್ದೇಶ ಹೇಳು. ಇರಿ ಮ್ಯಾಮ್, ಒಂದು ನಿಮಿಷ ತೋರಿಸ್ತೀನಿ. ತೋರ್ಸಪ್ಪ. ಉದ್ದೇಶ ಮ್ಯಾಮ್, ನಾವು ಯಾವ್ಯಾವ ಗಿಡಕ್ಕೆ ಯಾವ್ಯಾವ ತರ ಚಿಕಿತ್ಸೆ ನೀಡ್ತೀವಿ, ಅದು ಯಾವ್ಯಾವ ತರ ಪರಿಣಾಮ ಬರುತ್ತೆ ಅಂತ ತಿಳ್ಕೊಬಹುದು ಮ್ಯಾಮ್. ನಾವು ರೈತರ ಹತ್ರ ಸಜೆಷನ್ ಕೇಳಿದ್ವಿ ಮ್ಯಾಮ್, ಅದನ್ನ ವಿಡಿಯೋ ಕಳ್ಸಿದೀವಿ ಮ್ಯಾಮ್ ಗ್ರೂಪ್ಗೆ. ನೋಡಿದೆ ಅದು ಮಿಸ್ ನೋಡಿದೆ. ಮ್ಯಾಮ್ ಅವ್ರು ಹೇಳಿದ್ರು, ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಬೇಗ ಗಿಡಗಳು ಹಾಳಾಗ್ಬಿಡ್ತವೆ, ಮತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಅದರಿಂದ ನಾವು ಸಾವಯವ ಗೊಬ್ಬರನೇ ಜಾಸ್ತಿ ಬಳಸ್ತೀವಿ ಅಂತ ಹೇಳಿದ್ರು ಮ್ಯಾಮ್. ರೈತರು ನಿಜವಾಗ್ಲೂ ಹಂಗ್ ಮಾಡ್ತಾರಂತ? ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ವಂತ? ಮ್ಯಾಮ್ ಮಾಡ್ತಾರೆ ಮ್ಯಾಮ್, ಆದ್ರೆ ಜಾಸ್ತಿ ಮಾಡಲ್ವಂತೆ ಮ್ಯಾಮ್. ಒಂದ್ಸಲ ಮಾಡಿದ್ರಂತೆ, ಬೆಳೆಗಳು ನಾಶ ಆಗ್ಬಿಟ್ಟಿದ್ವಂತೆ, ಅದಕ್ಕೆ ಅವರು ಸಾವಯವ ಗೊಬ್ಬರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ತರ ಗೊಬ್ಬರ ಯೂಸ್ ಮಾಡ್ತಾರಂತೆ ಹೇಳಿದ್ರ ಏನಾದ್ರು? ಎರೆಹುಳು ಗೊಬ್ಬರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಮ್ಯಾಮ್. ಹೌದಾ? ಆಮೇಲೆ ಏನ್ ಬೆಳಗ್ತಾ ಇದ್ರು ರೈತರು ಅಲ್ಲಿ ಇಂಟರ್ವ್ಯೂ ಮಾಡಿದಾಗ? ಅವ್ರೇ ಬೆಳ್ದಿದ್ರಂತೆ ಮ್ಯಾಮ್. ಅವ್ರೇನಾ? ಹೌದು ಮ್ಯಾಮ್. ಓಕೆ, ತೋರ್ಸು, ನಿನ್ ಗಿಡ ತೋರ್ಸು ಈಗ. ಎಸ್ ಮ್ಯಾಮ್. ನಿಮ್ಮ ಅಮ್ಮನ ಅಲ್ಲಿ ಹಿಂದೆ ಇರೋದು? ಹೌದು ಮ್ಯಾಮ್. ಇದು ಎ ಗುಂಪು ಪ್ಲಾಂಟ್ ಮ್ಯಾಮ್, ನಿಯಂತ್ರಣ ಗುಂಪು. ಚೆನ್ನಾಗ್ ಬೆಳೆದಿದೆ ನೋಡು. ಇದು ಬಿ ಗುಂಪು ಮ್ಯಾಮ್. ಏನ್ ಹಾಕ್ರಿ ಅದಕ್ಕೆ? ಮ್ಯಾಮ್ ಮೊದಲನೇ ಲೋಟಕ್ಕೆ ನಿಂಬೆ ರಸ ಹಾಕಿದ್ದೆ ಮ್ಯಾಮ್, 2ನೇ ಲೋಟಕ್ಕೆ ನಿಂಬೆ ರಸ ಪ್ಲಸ್ ಸುಣ್ಣ ಹಾಕಿದ್ದೆ, 3ನೇ ಲೋಟಕ್ಕೆ 2 ಟೀ ಚಮಚಷ್ಟು ಸುಣ್ಣ ಹಾಕಿದ್ದೆ ಮ್ಯಾಮ್. ಇದು ಸಿ ಗುಂಪು ಮ್ಯಾಮ್, ಇದಕ್ಕೆ ನೀರ್ ಹಾಕಿದ್ದೆ. ಮೊದಲನೇ ಲೋಟಕ್ಕೆ ಅರ್ಧ ಕಪ್ ಹಾಕಿದ್ದೆ, 2ನೇ ಲೋಟಕ್ಕೆ 2 ಕಪ್ ಹಾಕಿದ್ದೆ, 3ನೇ ಲೋಟಕ್ಕೆ 3 ಕಪ್ ನೀರ್ ಹಾಕಿದ್ದೆ ಮ್ಯಾಮ್. ವೆರಿ ನೈಸ್. ಓಕೆ, 3 ಕಪ್ ನೀರ್ ಹಾಕಿದ್ ಜಾಸ್ತಿ ಬೆಳೆದಿದ್ಯಾ? ಹೌದು ಮ್ಯಾಮ್. ಓಕೆ. ಇದು ಡಿ ಗುಂಪು ಮ್ಯಾಮ್, ಇದಕ್ಕೆ ಸುಣ್ಣ ಹಾಕಿದ್ದೆ. ಮೊದಲನೇ ಲೋಟಕ್ಕೆ 1 ಟೀ ಚಮಚ, 2ನೇ ಲೋಟಕ್ಕೆ 2 ಟೀ ಚಮಚ, 3ನೇ ಲೋಟಕ್ಕೆ 3 ಟೀ ಚಮಚ ಸುಣ್ಣ ಹಾಕಿದ್ದೆ ಮ್ಯಾಮ್. ಓಕೆ, ಅದು ಚೆನ್ನಾಗಿ ಬೆಳೆದಿದೆ. ಇದು ಈ ಗುಂಪು ಎರೆಹುಳು ಗೊಬ್ಬರ ಹಾಕಿದ್ದೆ ಮ್ಯಾಮ್. ಮಸ್ತಾಗಿ ಬೆಳೆದಿದೆ ಅದು. ಹೌದು ಮ್ಯಾಮ್. ಮೊದಲನೇ ಲೋಟಕ್ಕೆ 1 ಟೀ ಚಮಚ, 2ನೇ ಲೋಟಕ್ಕೆ 2 ಟೀ ಚಮಚ, 3ನೇ ಲೋಟಕ್ಕೆ 3 ಟೀ ಚಮಚ ಅಷ್ಟು ಹಾಕಿದ್ದೆ ಮ್ಯಾಮ್. ನೋಡಿ, 3ನೇ ಚೆನ್ನಾಗಿ ಬೆಳೆದಿದೆ. ಎಫ್ ಗುಂಪಿಗೆ ಯೂರಿಯಾ ಹಾಕಿದೆ ಮ್ಯಾಮ್, ಅದು ಒಣಗೋಗ್ಬಿಟ್ಟಿದೆ. ಜಿ ಗುಂಪಿಗೆ ಪೊಟ್ಯಾಷಿಯಂ ಹಾಕಿದೆ ಮ್ಯಾಮ್, ಅದು ಒಣಗೋಗ್ಬಿಟ್ಟಿದೆ. So obviously both are very bad. ಎಚ್ ಗುಂಪಿಗೆ ಬೇವಿನ ಎಲೆಗಳು ಹಾಕಿದೆ ಮ್ಯಾಮ್. ಮೊದಲನೇ ಲೋಟಕ್ಕೆ 1 ಟೀ ಚಮಚ, 2ನೇ ಲೋಟಕ್ಕೆ 2 ಟೀ ಚಮಚ, 3ನೇ ಲೋಟಕ್ಕೆ 3 ಟೀ ಚಮಚ ಅಷ್ಟು ಹಾಕಿದೆ ಮ್ಯಾಮ್. ಐ ಗುಂಪಿಗೆ ಗರ್ಕೆ ಹಾಕಿದೆ ಮ್ಯಾಮ್.
ಜೆ ಗುಂಪನ್ನ ಒಂದನ್ನ ಇಡೀ ದಿನ ಬಿಸಿಲಲ್ಲಿ ಇಟ್ಟಿದ್ದೆ ಮ್ಯಾಮ್. ಒಂದನ್ನ ಅರ್ಧ ಬಿಸಿಲು ಅರ್ಧ ನೆರಳಲ್ಲಿ ಇಟ್ಟಿದ್ದೆ ಮ್ಯಾಮ್. ಇನ್ನೊಂದ್ ದಿನ ಇಡೀ ದಿನ ನೆರಳಲ್ಲಿ ಇಟ್ಬಿಟ್ಟಿದ್ದೆ ಮ್ಯಾಮ್, ಒಣಗೋಗಿದೆ. ಸಿ ಎಷ್ಟ್ ಚೆನ್ನಾಗ್ ಗೊತ್ತಾಗತ್ತೆ ನೋಡಲ್ಲ ಪರಿಣಾಮ ಯಾವ್ದ್ರಿಂದ ಯಾವ್ದು ಬರುತ್ತೆ ಅಂತ ಅಲ್ಲ. ಹೌದು ಮ್ಯಾಮ್. ಸೊ ನಿಂದ ಚಾರ್ಟ್ಸ್ ಎಲ್ಲ ಮಾಡಿದ್ಯಪ್ಪ? ಎಸ್ ಮ್ಯಾಮ್, ಮಾಡಿದೀನಿ. ತೋರ್ಸಪ್ಪ. 1 ನಿಮಿಷ ಮ್ಯಾಮ್, ತೋರಿಸ್ತೀನಿ. ತೋರ್ಸಪ್ಪ. ಮ್ಯಾಮ್, ಇದು ರೈತರ ಹತ್ರ ಸಜೆಷನ್ ಕೇಳಿದ್ದು ಮ್ಯಾಮ್. ಏನ್ ಓದು ಸ್ವಲ್ಪ ಅದನ್ನ ಜೋರಾಗಿ. ರೈತರು ಹೇಳಿದರು, ನಾವು ಹೊಲಕ್ಕೆ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಬಳಸುತ್ತೇವೆ. ಆದರೆ ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಬೆಳೆಗಳು ಬೇಗ ಬೆಳೆಯುತ್ತವೆ, ಆದರೆ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. ಆದರೆ ಹೆಚ್ಚು ಬಳಸಬಾರದು, ಏಕೆಂದರೆ ಹೆಚ್ಚು ಬಳಸಿದರೆ ಬೆಳೆಗಳು ನಾಶವಾಗುತ್ತವೆ ಎಂದರು. ಸಾವಯವ ಗೊಬ್ಬರ ಹಾಗಲ್ಲ, ಬೆಳೆಗಳು ತುಂಬಾ ಚೆನ್ನಾಗಿ ಬರುತ್ತವೆ, ಆದರೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ ಮತ್ತು ಅದು ಉತ್ತಮವಾಗಿರುತ್ತದೆ. ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಮತ್ತು ಆರೋಗ್ಯಕ್ಕೆ ಯಾವುದೇ ಹಾನಿ ಉಂಟಾಗಿರುವುದಿಲ್ಲ. ಉತ್ತಮವಾದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆದ್ದರಿಂದ ಹೆಚ್ಚು ಸಾವಯವ ಗೊಬ್ಬರವನ್ನು ಬಳಸಬೇಕು ಎಂದು ಹೇಳಿದರು. ವೆರಿ ನೈಸ್, ಬ್ಯೂಟಿಫುಲ್. ಸುರೇಶ್ ಇದನ್ನೆಲ್ಲ ಇದನ್ನ ಇಟ್ಕೊಳ್ಳಿಪ್ಪ ಇದ್ರಲ್ಲಿ ಕಬೋರ್ಡ್ ಅಲ್ಲಿ. ಓಕೆ ಓಕೆ ಮೇಡಮ್. ನೆಕ್ಸ್ಟ್ ಪೇಜ್ ಅಲ್ಲಿ ಏನಪ್ಪ ಬರ್ದಿದ್ಯಾ? ಏನಪ್ಪ ಬರ್ತಿರೋದೇನೋ ಅದು ಮ್ಯಾಮ್, ಅದು ನನ್ನ ಮತ್ತೆ ರೈತರ ಅಭಿಪ್ರಾಯ ಬರ್ತಿದ್ದೀನಿ ಮ್ಯಾಮ್. ಓದು, ಅದನ್ನ ಓದು. ನನ್ನ ಮತ್ತು ರೈತರ ಅಭಿಪ್ರಾಯವೇನೆಂದರೆ, ರಾಸಾಯನಿಕ ಗೊಬ್ಬರವನ್ನು ಹೆಚ್ಚು ಬಳಸಬಾರದು, ನಮ್ಮ ಆರೋಗ್ಯ ಕೆಡುತ್ತದೆ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಾ ಹೋಗುತ್ತದೆ, ಬೆಳೆಗಳು ನಾಶವಾಗುತ್ತದೆ. ಸಾವಯವ ಗೊಬ್ಬರ ಬಳಸುವುದರಿಂದ ಒಳ್ಳೆಯ ಇಳುವರಿ ಪಡೆಯಬಹುದು ಮತ್ತು ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿದಷ್ಟು ಮುಂದಿನ ಪೀಳಿಗೆಗೆ ಉಪಯೋಗವಾಗುತ್ತದೆ. ಬೆಳೆಗಳು ತುಂಬಾ ಚೆನ್ನಾಗಿ ಬೆಳೆದು ಒಳ್ಳೆಯ ಇಳುವರಿ ಕೊಡುತ್ತದೆ. ವೆರಿ ಗುಡ್, ಲವ್ಲಿ, ಫ್ಯಾಂಟಾಸ್ಟಿಕ್. ಈ ಬ್ಯಾಕ್ ಸೈಡ್ ಪಿಕ್ಚರ್ ಬರ್ತೀಯಾ ಮ್ಯಾಮ್? ಇದು ಎಲೆಗಳ್ದು ಮತ್ತೆ ಗಿಡದ್ದು ಸೆಂಟಿಮೀಟರ್ ಅಳತೆ ಮಾಡಿ ಬರ್ದಿರೋದು ಮ್ಯಾಮ್. ಕೈಯಲ್ಲಿ ಬರ್ದಿದ್ಯಾ ಪ್ರಿಂಟ್ ಮಾಡಿದ್ಯೋ ಅದನ್ನ? ಕೈಯಲ್ಲೇ ಬರ್ದಿರೋದು ಮ್ಯಾಮ್. ಕೈಯಲ್ಲಿ ಬರ್ತಿರೋದು ಮೇಡಮ್. ಏನ್ ನೀಟಾಗಿದೆಪ್ಪ ಹುಡುಗಿದ ಹ್ಯಾಂಡ್ ರೈಟಿಂಗು. ಹ್ಯಾಂಡ್ ಚೆನ್ನಾಗಿ ಬರುತ್ತೆ ಮೇಡಮ್ ಹೇಳೋದು. ಒಳ್ಳೆ ಪ್ರಿಂಟ್ ಇದ್ದಂಗಿದೆಯಲ್ಲ ಸುರೇಶ್ ಇದು. ಓದು ಮೇಡಮ್. ಇದು ಪ್ರಿಂಟ್ ಹಾಕಿರೋದು ಮೇಡಮ್, ಅನ್ಸಿರೋದು. ಇದು ಪ್ರಿಂಟ್ ಔಟ್ ತಗೊಂಡು ಹೊರಟಿಸಿರೋದು. ವೆರಿ ನೈಸ್. ಮ್ಯಾಮ್, ಇದು ಮೊದಲು ನಾವು ಗಿಡನ ಹೇಗೆ ಬೆಳೆಸ್ಬೇಕಾದ್ರೆ ಏನೇನ್ ಚಿಕಿತ್ಸೆ ಕೊಡ್ತೀವಿ ಅದ್ ಬರ್ದಿರೋದು ಮ್ಯಾಮ್. ಗೊತ್ತಾಯ್ತು. ವೆರಿ ಗುಡ್, ವೆರಿ ಗುಡ್ ಅಮ್ಮ, ವೆಲ್ ಡನ್. ಇದು ಪ್ರತಿ ಗುಂಪಿನ ಶೇಕಡಾವಾರು ಮತ್ತೆ ಉದ್ದೇಶ, ಪ್ರಯೋಗದ ವಿಧಾನ ಅದನ್ನೆಲ್ಲ ಬರ್ತಿರೋದು ಮ್ಯಾಮ್. ವೆರಿ ನೈಸ್. ಇದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರಿ ಸುರೇಶ್. ಓಕೆ ಓಕೆ ಮೇಡಮ್. ನಮ್ಮ ನೆಕ್ಸ್ಟ್ ಕ್ಲಾಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಸುಮ್ಮನೆ ಸೈನ್ಸ್ ಟೀಚಿಂಗ್ ಗೆ ಯೂಸ್ ಮಾಡೋದು. ಇದೇ ಎಕ್ಸ್ಪೆರಿಮೆಂಟ್ ರಿಪೀಟ್ ಮಾಡದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಟೀಚಿಂಗ್ ಗೊತ್ತಾಗುತ್ತೆ. ಇದೆಲ್ಲ ಫೋಟೋ ಎಲ್ಲ ಹಾಕಿದಾಳಲ್ಲ ಅವಳು, ಸೊ ದಟ್ ವಿಲ್ ಬಿ ಯೂಸ್ಫುಲ್. ಪ್ರತಿದಿನ ವಿಡಿಯೋ ಹಾಕಿದಾಳೆ ಮೇಡಮ್. ಅದೇ, ಶಿ ಇಸ್ ಗಾಟ್ ದ ಮ್ಯಾಕ್ಸಿಮಮ್ ನಂಬರ್ ವಿಡಿಯೋಸ್ ಲಾವಣ್ಯ. ಮೇಡಮ್. ವೆರಿ ಗುಡ್ ಲಾವಣ್ಯ, ವೆರಿ ಹ್ಯಾಪಿ. ತುಂಬಾ ಚೆನ್ನಾಗಿ ಮಾಡಿದ್ದೀಪ. ಕಲ್ತ್ಯ ಇಷ್ಟ ಆಯ್ತಾ? ಹೌದು ಮ್ಯಾಮ್, ಇಷ್ಟ ಆಯ್ತು. ಯಾಕಂದ್ರೆ ಸುಮ್ನೆ ವೇಸ್ಟ್ ಮಾಡೋ ಬದಲು ಹೋಲ್ 30 days ದೀಪಾವಳಿಲಿ ಏನೋ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರೆ ಒಳ್ಳೇದು, ಮನಸ್ಸು ಓಡುತ್ತಲ್ಲ, ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ವೆರಿ ಗುಡ್, ಥ್ಯಾಂಕ್ ಯು ಅಮ್ಮ. ವೆರಿ ಗುಡ್ ಜಾಬ್, ವೆರಿ ಗುಡ್ ಜಾಬ್. ಓಕೆ, ಯು ಕ್ಯಾನ್ ಲೀವ್ ದ ಮೀಟಿಂಗ್ ಅಮ್ಮ. ಸುರೇಶ್ ಹತ್ರನೇ ಇದೆಯಲ್ಲ ಕ್ಯಾಮರಾ. ಓಕೆ ಮ್ಯಾಮ್.
ಸರ್ ಆ ಮಗುಗೆ ಹೇಳಿದ್ದೀರಾ ಅಥವಾ ನಾನೇ ಮಾಡಿಸ್ಲಾ ಸರ್ ಕಿಶೋರ್ ಸರ್? ಸರ್ ಜಾಯ್ನ್ ಆಗ್ತಾರಾ ಸರ್?